ನಾವು ದೇವ್ರನ್ನ ಆರಾಧಿಸ್ತಿದೀವಿ, ದೇವ್ರನ್ನ ಸ್ತುತಿಸ್ತಿದೀವಿ, ದೇವ್ರನ್ನ ಕೊಂಡಾಡ್ತಿದೀವಿ. ಆದರೆ ಬೈಬಲ್ ಏನು ಹೇಳ್ತದೆ? ದೇವರು ಒಬ್ಬನೇ ಅಂತ ಹೇಳ್ತದೆ. ಹೌದಾ? ಅದೇ ರೀತಿಯಲ್ಲಿ ಬೈಬಲ್ ಏನು ಹೇಳ್ತದೆ? ತ್ರಿಯೇಕ ದೇವರು ಅಂತ ಹೇಳ್ತದೆ. ನಾವು ಆರಾಧಿಸುವ ದೇವರು ತ್ರಿಯೇಕ ದೇವರು. ಅಂದರೆ ಮೂವರು ದೇವರುಗಳ ತಂದೆ, ಕುಮಾರ, ಪರಿಶುದ್ಧಾತ್ಮ ದೇವರು. ಈ ಮೂವರು ದೇವರುಗಳದಾರ, ಇಲ್ಲ ಇವ್ರು ಮೂವರು ಒಂದೇನಾ? ಫಸ್ಟ್ ನಮಗೆ ಒಂದು ಕ್ಲಾರಿಟಿ ಇರ್ಬೋದು. ಹೌದಾ? ಇಲ್ಲ, ನಾವು ದೇವ್ರನ್ನ ಆರಾಧಿಸ್ತೀವಿ, ದೇವ್ರನ್ನ ಸ್ತುತಿಸ್ತಾ ಇದೀವಿ, ದೇವ್ರನ್ನ ಘನಪಡಿಸ್ತೀವಿ. ಯಾಕಂದ್ರೆ ಕೆಲವೊಂದು ಬೋಧಗಳು ಹೊರಗೆ ಪ್ರಪಂಚದಲ್ಲಿ ಹೆಂಗದವಂದ್ರೆ ತಂದೆ ಮಾತ್ರ ದೇವರು, ಕುಮಾರನ ದೇವರಿಲ್ಲ ಅಂತೇಳಿ ಬೋಧಗಳದಾವ. ಅದಕ್ಕೆ ಯೆಹೋವ ಸಾಕ್ಷಿಗಳು ಅಂತೇಳಿ ಅವರೇ ಒಂದು ಮಿನಿಸ್ಟ್ರಿ ಕಟ್ಟರು, ಅವ್ರದ್ದೊಂದು ಸಮಸ್ತ ಇದೆ. ಯೆಹೋವ ದೇವ್ರನ್ನೊಂದೇ ಆರಾಧಿಸ್ತಾರೋ. ಸ್ವಾಮಿನ ಅವರು ದೇವರಂತ ಅಂಗೀಕರಿಸೋದಿಲ್ಲ. ಅಂದ್ರೆ ದೇವರಂತ ಅಂಗೀಕರಿಸೋದಿಲ್ಲ ಅಂದ್ರೆ ದೈವತ್ವ ಎಲ್ಲ ಯಾರಲ್ಲೈತೆ? ತಂದೆ ಹತ್ತಿರ ಐತೆ. ಕುಮಾರನ ದೈವತ್ವ ಇಲ್ಲ. ಮಾನವನಾಗಿ ಅದು ಬಂದು ತನ್ನ ಕಾರ್ಯ ಏನು ಮಾಡಬೇಕು ಅದು ಮಾಡಿ ಹೋಗೋಣ ಅಷ್ಟೇ. ದೈವತ್ವ ಎಲ್ಲ ತಂದೆ ಹತ್ರ ಐತೆ ಅಂತೇಳಿ ಅವರು ಯೆಹೋವ ಸಾಕ್ಷಿಗಳು ಯೆಹೋವನ ಆರಾಧಿಸ್ತಾರೆ. ನಾವು ಆರಾಧಿಸುವಂತ ದೇವರು, ನಾವು ಇಂಥ ದೇವ್ರನ್ನ ಆರಾಧಿಸ್ತಿದ್ವಿ, ಆ ದೇವ್ರ ಗುಣಲಕ್ಷಣಗಳೇನು, ಆ ದೇವ್ರ ಸ್ವಭಾವಗಳೇನು ಅನ್ನೋದು ನಾವು ಪೂರ್ತಿಯಾಗಿ ನಾವು ತಿಳ್ಕೋಬೇಕು. ನಮಗೊಂದು ಕ್ಲಾರಿಟಿ ಇರಬೇಕು. ನಾವು ದೇವ್ರನ್ನ ಆರಾಧಿಸುವಂತ ದೇವ್ರು ಏನಂತ ನಮಗೆ ಕ್ಲಾರಿಟಿ ಇಲ್ಲ ಅಂದ್ರೆ ನಾವೇನಂತ ಆರಾಧಿಸ್ತೀವಿ. ಹೌದಾ? ಇಲ್ಲ, ಸ್ವಲ್ಪ ಮತ್ತೊಂದು ಮಾತುಗಳು ಕೆಲವೊಂದು ಕ್ವಶನ್ ಕೇಳ್ತಾರೆ. ಸರಿ, ನೀವು ತ್ರಿಯೇಕ ದೇವರು ಅಂತ ಹೇಳ್ತೀರಲ್ಲ, ತ್ರಿಯೇಕ ದೇವ್ರ ನೀವು ಆರಾಧಿಸ್ತೀರ ಅಂತ ಹೇಳ್ತಿದ್ರ. ಬೈಬಲ್ ಅಲ್ಲಿ ತ್ರಿಯೇಕ ದೇವರಂತ ಎಲ್ಲೈತೆ ಹೇಳ್ರಿ ಅಂತ ಹೇಳ್ತಾರೆ. ಬೈಬಲ್ ನಲ್ಲಿ ತ್ರಿಯೇಕ ದೇವರಂತ ಎಲ್ಲೈತೆ? ನೀವು ಆರಾಧಿಸ್ತಿರಲ್ಲ, ತ್ರಿಯೇಕ ದೇವರಂತ ನೀವು ಹೇಳ್ತೀರಲ್ಲ ಅಂದ್ರೆ ನಾವು ಬೈಬಲ್ ಎಲ್ಲ ಹುಡುಕಿದ್ರು ಕೂಡ ಆದಿಕಾಂಡ ಪ್ರಕಟಣೆಗಳು ತ್ರಿಯೇಕ ದೇವರಂತೇಳಿ ನಮ್ಗೆ ಕಾಣೋದೇ ಇಲ್ಲ. ಆ ವರ್ಡೇ ಇಲ್ಲ. ಟ್ರಿನಿಟಿ ಅಂತ ಹೇಳ್ತಾರ ಇಂಗ್ಲಿಷ್ನಾಗ. ಟ್ರಿನಿಟಿ ಅನ್ನೋ ವರ್ಡೇ ಇಲ್ಲ. ತ್ರಿಯೇಕ ದೇವರು ಅಂತೇಳಿ ವರ್ಡೇ ಇಲ್ಲ, ಆ ಪದನೇ ಇಲ್ಲ. ಮತ್ ನಾವು ತ್ರಿಯೇಕ ದೇವರು ಎದಾನಂತೇಳಿ ಆರಾಧಿಸ್ತೀವಿ. ಅಂದ್ರೆ ದೇವರು ಬೈಬಲ್ನಾಗ ಹೆಂಗ್ ಬರೆಸಿದಾರಂದ್ರೆ ಅದು ನಾವು ಧ್ಯಾನ ಮಾಡಿದಾಗ ದೇವರು ಆ ಪ್ರತ್ಯಕ್ಷತೆ ನಮಗೆ ಕೊಡ್ತಾನೆ. ಆಮೆನ್, ಹಲ್ಲೆಲೂಯ. ಅದಕ್ಕೆ ಆದಿಕಾಂಡದಲ್ಲಿ ಆದಾಮನ ದೇವರು ಸೃಷ್ಟಿ ಮಾಡುತ್ತಿರುವಾಗ ಅಲ್ಲಿ ಒಂದು ಮಾತು ಹೇಳ್ತಾನೆ ದೇವ್ರು. ಏನಂತ ಹೇಳ್ತಾನ ನೋಡ್ರಿ, ಆದಿಕಾಂಡವು 1ನೇ ಅಧ್ಯಾಯ 26ನೇ ವಚನ. ಆಮೇಲೆ ದೇವರು, ಇಲ್ಲಿ ಇದು ನಾವು ಬೈಬಲ್ ಸ್ಟಡಿ ಮಾಡ್ತಿದ್ವಲ್ಲ, ರೆಫರೆನ್ಸ್ಗಳು ಜಾಸ್ತಿ ಇರ್ತಾವ. ಯಾಕಂದ್ರೆ ರೆಫರೆನ್ಸ್ ಕೋಡ್ ಮಾಡಿ ಹೇಳಿದ್ರೇನೆ ಅರ್ಥ ಆಗ್ತದೆ. ಅರ್ಥ ಆಯ್ತಾ? ಸ್ವಲ್ಪ ಗಮನ ಇಟ್ಟು ಸ್ವಲ್ಪ ನಾವು ಕೇಳೋದಾದ್ರೆ ನಮಗೆ ಅರ್ಥ ಆಗ್ತದೆ, ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ, ಬೋರ್ ಬರ್ತದೆ. ಅರ್ಥ ಸ್ವಲ್ಪ ಇಂಟ್ರೆಸ್ಟ್ ಇಟ್ಟು ನಾವು ದೇವ್ರ ಬಗ್ಗೆ ಧ್ಯಾನ ಮಾಡ್ತಿದ್ವಲ್ಲ, ರೆಫರೆನ್ಸ್ ಜಾಸ್ತಿ ಆದ್ರೂ ಕೂಡ, ಯಾಕಂದ್ರೆ ರೆಫರೆನ್ಸ್ ತೋರಿಸಿಲ್ಲ ಅಂದ್ರೆ ಅದು ನಿಮ್ಗೆ ಆಧಾರ ಗೊತ್ತಾಗೋದಿಲ್ಲ. ಸುಮ್ಮನೆ ಬಾಯಿ ಮಾತಿದ್ದು ಹೇಳ್ಕೊಂಡು ಹೋಗೋದಲ್ಲ ಇದು. ರೆಫರೆನ್ಸ್ ಕಂಪಲ್ಸರಿ ಬೈಬಲ್ನಾಗ ಆಧಾರ ಮಾಡ್ಕೊಂಡೆ ನೋಡಿಸ್ಬೋದು. 1ನೇ ಅಧ್ಯಾಯ 26ನೇ ವಚನ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಏನಂತ ಹೇಳ್ತಾನ? ನಮ್ಮ ಸ್ವರೂಪ. ನಮ್ಮ ಅಂದ್ರೆ ಒಬ್ಬನಲ್ಲ. ದೇವ್ರು ಸೃಷ್ಟಿ ಮಾಡ್ತಿರುವಾಗ ನನ್ನ ಸ್ವರೂಪದಲ್ಲಿ ಮಾಡ್ತೇನಂತ ಹೇಳ್ತಿಲ್ಲ, ನಮ್ಮ ಸ್ವರೂಪದಲ್ಲಿ ಅಂದ್ರೆ ಇನ್ನ ಯಾರೋ ಅಲ್ಲಿ ಎದಾರ ಅಂತ ಅರ್ಥ. ಸರಿ, ನಮ್ಮ ಸ್ವರೂಪದಲ್ಲಿ ಅಂತ ಹೇಳ್ತಾನೆ, ಯಾರೋ ವ್ಯಕ್ತಿಗಳು ಎದಾರ. ಓಕೆ, ನಮ್ಮ ಅಂತೇಳಿ ಮೂವರೇ ಅಂತ ನೀನ್ ಹೆಂಗೆ ಹೇಳ್ತಿ? ನಮ್ಮ ಅಂದ್ರೆ 5 ಜನ ಇರ್ಬೋದು, 10 ಜನ ಇರ್ಬೋದು, 20 ಜನ ಇರ್ಬೋದು. ಮೂವರೇ ಅಂತ ನೀನು ನೀನ್ ಫೈಂಡ್ ಔಟ್ ಮಾಡ್ತೀರಿ ನೀವು? ಹೌದಾ? ಇಲ್ಲ. ಇನ್ನೊಂದು ರೀತಿನಲ್ಲಿ ಕೂಡ ದೇವ್ರೊಂದು ಮಾತು ಹೇಳ್ತಾನೆ. ಯೆಶಾಯ ಗ್ರಂಥವು 6:8. ಆಗ ಯಾವನನ್ನು ಕಳಿಸಲಿ, ಯಾವನು ನಮಗೋಸ್ಕರ ಹೋಗುವನೆಂಬ ಕರ್ತನ ನುಡಿ ಕೇಳಿ, ಈಗ ನಾನಿದ್ದೇನೆ, ನನ್ನನ್ನು ಕಳಿಸು. ಏನಂತ ಹೇಳ್ತಾನೆ ಇಲ್ಲಿ ದೇವರು? ಯೆಶಾಯ ಹೇಳ್ತಾನ, ಯಾವನು ನಮಗೋಸ್ಕರ ಹೋಗುವನು, ನಮಗೋಸ್ಕರ ಹೋಗುವನು ಅಂತ ಹೇಳ್ತಾನ. ಅಂದ್ರೆ ನಮ್ಮ ಅಂದ್ರೆ ಯಾರು? ಇನ್ನ ಯಾರು ಇದಾರ? ಅಂದ್ರೆ ಇಸ್ರಾಯೇಲ್ ಪ್ರಜೆಗಳು ದೇವ್ರ ವಿರುದ್ಧವಾಗಿ ತಿರುಗ್ತಾರ, ದೇವ್ರ ವಿರುದ್ಧವಾಗಿ ಪಾಪ ಮಾಡ್ತಾರ. ಅವ್ರಿಗೆ ಹೋಗಿ ಎಚ್ಚರಿಸಕ, ಅವ್ರಿಗೆ ಹೋಗಿ ಸ್ವಾರ್ಥ ಹೇಳಕ, ನಮಗೋಸ್ಕರ ಯಾರು ಹೋಗ್ತಾರ ಅಂತ ಹೇಳಿ ಕೇಳ್ತಾನ. ಅವಾಗ ಯೆಶಾಯ ಏನಂತ ಹೇಳ್ತಾನ? ನಾನು ಹೋಗ್ತೀನಿ ಅಂತ. ಇಲ್ಲಿ ಕೂಡ ನಮ್ಮ ಅನ್ನೋ ಒಂದು ವರ್ಡ್ ನಮಗ್ ಕಾಣುತ್ತದೆ. ಅಂದ್ರೆ ಇನ್ನ ಯಾರು ಇದಾರ ನೋಡ್ರಿ. ಅವಾಗ ಎಷ್ಟು ಜನ ಇದಾರ? ಆ ಮೂವರೇ ಅಂತ ಹೆಂಗಪ್ಪ ಅಂದ್ರೆ ಇದೇ ಯೆಶಾಯ ಗ್ರಂಥದಲ್ಲೂ ಕೂಡ 48ನೇ ಅಧ್ಯಾಯ 16ನೇ ವಚನ.
ಈಗ ಯೆಹೋವನೆಂಬ ದೇವರು ಈಗ ಯೆಹೋವನೆಂಬ ದೇವರು ತನ್ನ ಆತ್ಮದೊಡನೆ ತನ್ನ ಆತ್ಮದೊಡನೆ ನನ್ನನ್ನು ಕಳುಹಿಸಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಇದು ಯೇಸು ಕ್ರಿಸ್ತನ ಪ್ರವಚನ. ಇದು ಯೇಸು ಕ್ರಿಸ್ತನ ಬಗ್ಗೆ ಪ್ರವಚನ ಹೇಳ್ತಾನ. ಯಾರು? ಯೆಹೋವ ದೇವರು ತನ್ನ ಆತ್ಮದೊಡನೆ. ಯಾರು ಕಾಣ್ತಾರ ಇಲ್ಲಿ? ಯೆಹೋವ ದೇವ್ರು ಕಾಣ್ತಾನ, ದೇವರ ಆತ್ಮನ ಕಾಣ್ತಾನ, ನನ್ನನ್ನು ಕಳಿಸಿದ. ನನ್ನನ್ನು ಯಾರು? ಕ್ರಿಸ್ತು. ಇಲ್ಲಿ ತ್ರಿಯೇಕ ದೇವರು ನಮಗೆ ಕಾಣ್ತಾನ. ಯೆಹೋವ ದೇವ್ರು ಕಾಣ್ತಾನ, ದೇವ್ರ ಆತ್ಮನು ಕಾಣಕತ್ತಾನ, ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಕೂಡ ಕಾಣಕತ್ತಾನ. ಇದು ಪ್ರವಚನೆ. ಇನ್ನೊಂದು ಕೂಡ, ಬಾಪ್ತಿಸನ್ ಕೊಡುವಂತ ಯೋಹಾನು ಯೇಸು ಸ್ವಾಮಿಗೆ ಬಾಪ್ತಿಸನ್ ಕೊಡ್ತಿರುವಾಗ ಪರಿಶುದ್ಧಾತ್ಮ ದೇವರು ಪಾರಿವಾಳ ರೂಪದಲ್ಲಿ ಎಲ್ಲಿ ಯಾರ ಮೇಲೆ ಬರ್ತಾನೆ? ಯೇಸು ಸ್ವಾಮಿ ಮೇಲೆ ಬರ್ತಾನೆ. ಇಳಿದು ಬರೋದನ್ನು ನೋಡ್ತೀನಿ ಅಂತ ಹೇಳ್ತಾನೆ. ಅವಾಗ ಪರಲೋಕದಲ್ಲಿದ್ದ ಆಕಾಶವಾಣಿ ಆಗ್ತದೆ. ತಂದೆಯಾದ ದೇವ್ರು ಮಾತಾಡ್ತಾನೆ, ಈತ ನನಗೆ ಪ್ರಿಯನಾದ ಮಗನು, ಈತನ ನಾನು ಮೆಚ್ಚಿದ್ದೇನೆ ಅಂತ ಹೇಳ್ತಾನೆ. ಇಲ್ಲಿ ಕೂಡ ನಮಗೆ ತ್ರಿಯೇಕ ದೇವರು ಕಾಣ್ತಾರ. ತಂದೆ ಕಾಣ್ತಾನ, ಪರಿಶುದ್ಧಾತ್ಮ ದೇವರು ಕಾಣ್ತಾನೆ, ಇಲ್ಲಿ ಕ್ರಿಸ್ತನು ಕೂಡ ಕಾಣ್ತಾನೆ. ಆಮೆನ್, ಹಲ್ಲೆಲೂಯಾ. ಅರ್ಥ ಆಯ್ತು? ಅಂದ್ರೆ ಇವಾಗ ನಮಗೇನು? ದೇವರು ತ್ರಿಯೇಕ ದೇವರಾಗಿದ್ದಾನೆ. ಮೂವರೆದರ್ ಅಂತೇಳಿ ನಮಗಿಲ್ಲಿ ಕನ್ಫರ್ಮೇಶನ್ ಆಗದು. ಹೌದಾ? ಇಲ್ಲ, ಈ ಮೂವರಿನಲ್ಲಿ ಕೂಡ ಇನ್ನೊಂದು ಒಂದು ತಪ್ಪಾದ ಬೋಧನೆ ಏನಂತ ಐತೆ ಅಂತ ಹೇಳಿದ್ರೆ, ನಾನು ಮೊದಲನೇ ಹೇಳಿದೆ, ತಂದೆಯಾದ ದೇವರೇ ದೇವರು, ಮಗನು ದೇವರಲ್ಲ ಅಂತ ಹೇಳಿ ಹೇಳ್ತಾರೆ. ತಂದೆಯಾದ ದೇವರು ಯೆಹೋವ ದೇವರು ಫಸ್ಟ್ಗೆ ಇಸ್ರಾಯೇಲ್ ಜನಗಳು ಫಸ್ಟ್ ಇದ್ದ ಕೂಡ ಆದಿಕಾಂಡಲಿದ್ದ ಯೆಹೋವ ನಾನೇ ದೇವರು ಅಂತ ಹೇಳಿ ಹೇಳ್ಕೊಂಬಂದ. ಇವ್ರು ಇಸ್ರಾಯೇಲ್ ಜನ ಕೂಡ ಐಗುಪ್ತ ದೇಶದಿಂದ ಬಿಡಿಸ್ಕೊಂಡ್ ಬಂದಾಗ ನಿಮ್ಮನ್ನ ಬಿಡಿಸ್ಕೊಂಡ್ ಬಂದಿರೋ ದೇವ್ರು ನಾನೇ, ನೀವು ನನ್ನ ಬಿಟ್ಟು ಬೇರೆ ಯಾರನ್ನ ಆರಾಧಿಸಬಾರ್ದು, ನಾನೊಬ್ಬನೇ ನಿಮ್ಗೆ ದೇವರಾಗಿರ್ಬೇಕಂತೇಳಿ ಅನೇಕ ಸಂದರ್ಭದಲ್ಲಿ ತನ್ನನ್ನು ತಾನು ವ್ಯಕ್ತಪಡಿಸ್ಕೊಂಡ. ಹೌದಾ? ಇಲ್ಲ, ಯೆಹೋವ ದೇವರ ಅಂತೇಳಿ ನಮಗೆ, ಆತ ದೇವ್ರ ಅಂತೇಳಿ ನಮಗೆ ಓಕೆ. ಕುಮಾರನು ದೇವರಲ್ಲ ಅಂತ ಹೇಳ್ತಾರೆ. ಯೇಸು ಸ್ವಾಮಿ ಕೂಡ ದೇವ್ರಂತೇಳಿ ಎಲ್ಲೈತೆ? ಯೇಸು ಸ್ವಾಮಿ ನಾನು ದೇವ್ರಂತ ಎಲ್ಲ ಹೇಳ್ಕೊಂಡ. ಅಸಲು ಯೇಸು ಸ್ವಾಮಿ ದೇವ್ರಂತ ಬೈಬಲ್ನಾಗೆ ಇಲ್ಲಲ್ಲ. ನೀವು ಯೇಸು ಸ್ವಾಮಿ ದೇವ್ರಂತೇಳಿ ನೀವು ಹೆಂಗ ಆರಾಧಿಸ್ತೀರಾ ಅಂತ ಹೇಳ್ತಾರೆ. ಆಕ್ಚುಲಿ ಯೇಸು ಸ್ವಾಮಿ ದೇವ್ರಂತೇಳಿ ಸ್ಪಷ್ಟವಾಗಿ ಬೈಬಲ್ ಆಗಿ ಬರ್ತದೆ. ನೋಡ್ರಿ, 1ನೇ ಯೋಹಾನ ಪತ್ರಿಕೆ 5ನೇ ಅಧ್ಯಾಯ 20ನೇ ವಚನ. ದೇವರ ಮಗನಾದ ಯೇಸು ಕ್ರಿಸ್ತನಲ್ಲಿ ಇರುವವರಾಗಿ ಸತ್ಯವಾಗಿರುವತನಲ್ಲಿ ಇದ್ದೇವೆ. ಸತ್ಯವಾಗಿರುತ್ತೆ ಇದ್ದೇವೆ. ಆತನು ಸತ್ಯದೇವರು. ಆತನ ಯಾರಂತ? ಸತ್ಯದೇವರು, ನಿತ್ಯ ಜೀವವೂ ಆಗಿದ್ದಾನೆ. ಆತನ ಯಾರಂತ? ಸತ್ಯದೇವರು, ನಿಜ ದೇವರು, ಸತ್ಯ ದೇವರು, ನಿತ್ಯ ಜೀವವೂ ಆಗಿದ್ದಾನೆ ಅಂತೇಳಿ ಸ್ಪಷ್ಟವಾಗಿ ಇಲ್ಲಿ ನಮಗೆ ಯೇಸು ಸ್ವಾಮಿ ದೇವರಂತೇಳಿ ನಮಗೆ ಕಾಣಗದು. ಹೌದಿಲ್ಲ? ಅದೇ ರೀತಿಯಲ್ಲಿ ಇನ್ನೊಂದರಲ್ಲಿ ಕೂಡ ನಾವು ನೋಡ್ರಿ, ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ, ಆತನು ದೇವ ಸ್ವರೂಪನಾಗಿದ್ದರು. ಆತನ ಯಾರಂತ? ದೇವ ಸ್ವರೂಪನು. ಮತ್ತೆ ದೇವರಿಗೆ ಸರಿ ಸಮಾನನಾಗಿರುವೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನೆ ಎಂದೆನಿಸಿದೆ, ತನ್ನನ್ನು ಬರೆದು ಮಾಡಿಕೊಂಡು ದಾಸನ ರೂಪದಲ್ಲಿ ಧರಿಸಿಕೊಂಡು ಮನುಷ್ಯರಿಗೆ ಸಾದೃಶ್ಯನಾದನು. ದೇವರಿಗೆ ಸರಿ ಸಮಾನನ ಆಗಿರುವಂತ ದೇವರದು. ಆಮೇಲೆ ಸ್ಪಷ್ಟವಾಗಿ ಹೇಳಗದು ವಾಕ್ಯ. ಹೌದಾ? ಇಲ್ಲ, ಆತ ದೈವ ಸ್ವರೂಪನಾಗಿದ್ದಾನೆ. ಅದೇ ರೀತಿಯಲ್ಲಿ ದೇವರಿಗೆ ಸಮಾನನಾಗಿರುವಂತ ಕ್ರಿಸ್ತು ಕೂಡ ಇಲ್ಲಿ ದೇವರೇ. ಆಮೇನ್, ಹಲ್ಲೆಲೂಯಾ. ಆದ್ರೆ ಬೇರೆಯವರೆಲ್ಲರೂ ಏನಂತ ಹೇಳ್ತಾರೆ? ಕ್ರಿಸ್ತು ದೇವರಲ್ಲ ಅಂತ, ಮಾರಣ ಅಂತ ಹೇಳ್ತಾರೆ. ಅರೆ ಇಲ್ಲಿ ವಾಕ್ಯ ಏನಂತ ಹೇಳಕತ್ತೆ? ದೇವರಿಗೆ ಸರಿ ಸಮಾನನು, ದೈವ ಸ್ವರೂಪ ಆತನಲ್ಲಿ ಕಾಣಕತ್ತೆ. 1ನೇ ಯೋಹಾನ ಪತ್ರಿಕೆದಲ್ಲಿ ಏನಂತ ಹೇಳಕತ್ತಾನ? ಆತ ನಿಜ ದೇವರು, ಸತ್ಯ ದೇವರು ಅಂತ ಹೇಳಿ ವಾಕ್ಯ ಹೇಳಕತ್ತೆ. ಆಮೇನ್, ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಪರಿಶುದ್ಧಾತ್ಮ ದೇವರನ್ನು ಕೂಡ ಏನಂತ ಹೇಳ್ತಾರೆ ಅಂದ್ರೆ, ಪರಿಶುದ್ಧಾತ್ಮ ದೇವರು ಒಂದು ಶಕ್ತಿ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಪರಿಶುದ್ಧಾತ್ಮ ದೇವರು ಒಂದು ಶಕ್ತಿ, ಆತ ದೇವರಲ್ಲ ಅಂತ ಹೇಳ್ತಾರೆ. ನೋಡ್ರಿ, ಇವಾಗ ಪರಿಶುದ್ಧಾತ್ಮ ದೇವರು ವ್ಯಕ್ತಿ, ಆತ್ಮನು ಅಂತ ಹೇಳಿನೇ ನಮಗೆ ಕಾಣುತ್ತದೆ ವಾಕ್ಯನಲ್ಲಿ. ಹೌದಾ? ನಾವೆಲ್ಲಿ ನೋಡಿದ್ರು ಕೂಡ ಪರಿಶುದ್ಧಾತ್ಮ ದೇವರು ದೇವರಂತಾನೆ ವ್ಯಕ್ತಪಡಿಸ್ತಾನೆ. ನೋಡ್ರಿ, ಅದನ್ನು ಕೂಡ ನಾನು ನಿನಗೆ ಓದಿಸ್ತೀನಿ. ಇಬ್ರಿಯ ಪತ್ರಿಕೆ 9ನೇ ಅಧ್ಯಾಯ 14ನೇ ವಚನ. ನಿತ್ಯ ಆತ್ಮನಿಂದ. ನಿತ್ಯ ಆತ್ಮ ಅಂದ್ರೆ ಏನು? ದೇವರು ನಿರಂತರವಾಗಿರುವ ಆತನೇ ದೇವರು. ಹೌದಾ? ಇಲ್ಲ,
ಅದು ಆದಿನೂ ಇಲ್ಲ ಅಂತ್ಯನೂ ಇಲ್ಲ. ಯಾವಾಗ್ಲೂ ಇರುವಾತನೇ ದೇವರು, ಶಾಶ್ವತವಾಗಿ ಇರುವಾತನೇ, ನಿತ್ಯವಾಗಿ ಇರುವಾತನೇ ದೇವರು. ಇಲ್ಲಿ ಪರಿಶುದ್ಧಾತ್ಮ ದೇವ್ರನ್ನ ಏನಂತ ಹೇಳಿ ವಾಕ್ಯ ಏನಂತ ಹೇಳಕತ್ತಂದ್ರೆ, ನಿತ್ಯನ ಆತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ, ಅಂದ್ರೆ ನಿತ್ಯ ಆತ್ಮನಂದ್ರೆ ಯಾರು? ದೇವರು. ಅದೇ ರೀತಿಯಲ್ಲಿ ಅನನೀಯ ಸಫೀರಾಲು ಕೂಡ ಏನ್ ಮಾಡ್ತಾರಂದ್ರೆ, ಇವರಿಬ್ಬರು ಗಂಡ ಹೆಂಡತಿ ದೇವರಿಗೆ ಆ ಒಂದು ಕಾಣಿಕೆ ಕೊಡೋ ವಿಷಯದಲ್ಲಿ ಸ್ವಲ್ಪ ಕೊಟ್ಟು ಸ್ವಲ್ಪ ಬಚ್ಕಂತಾರ. ಅವಾಗ ಪರಿಶುದ್ಧ ಪೇತ್ರ ಒಂದು ಮಾತು ಹೇಳ್ತಾರ ನೋಡ್ರಿ, ಅಲ್ಲಿ ಕೂಡ ಪರಿಶುದ್ಧಾತ್ಮ ಬಗ್ಗೆ ಏನಂತ ಬರೆಸ್ಯಾನ ದೇವರು. ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ 3-4. ಪವಿತ್ರಾತ್ಮನನ್ನು ಪವಿತ್ರಾತ್ಮನನ್ನು ವಂಚಿಸಬೇಕಿದ್ದೆ ಅಂತ ಹೇಳ್ದ. ಹೌದಾ? ಕೆಳಗೇನಂತ ಹೇಳ್ದಾನ? ನಿನ್ನದಾಗಿಯೇ ಇತ್ತಲ್ಲವೇ, ಮಾರಿದ ಮೇಲೆಯೂ ಬಂದಾನವು ನಿನ್ನ ಆಧೀನದಲ್ಲಿಯೇ ಇತ್ತಲ್ಲವೇ, ನೀನು ಈ ಕಾರ್ಯವನ್ನು ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದ್ದಿ ಅಂದನು. ಮೇಲೆ ಏನಂತ ಹೇಳ್ದಾನ? ನೀನು ಯಾರನ್ನು ವಂಚಿಸಿ? ನೀನು ಪವಿತ್ರ ಆತ್ಮನನ್ನು ವಂಚಿಸಿ. ಇವಾಗ ಯಾರಿಗೆ ನೀನು ಅದು ಸುಳ್ಳಾಡಿ ಅಂತ ಹೇಳ್ತಾನ? ದೇವರಿಗೆ ಸುಳ್ಳಾಡಿ. ಅಂದ್ರೆ ಪರಿಶುದ್ಧಾತ್ಮ ದೇವರು ದೇವರಂತಾನೆ ಸ್ಪಷ್ಟವಾಗಿ ತೋರ್ಸಕತ್ತ. ಆಮೇನ್, ಹಲ್ಲೆಲೂಯಾ. ತಂದೆಯಾದ ದೇವರು ಕುಮಾರನಾದ ಯೇಸಯ್ಯ ಕೂಡ ಸರಿ ಸಮಾನವಾದ ಪದವಿಯನ್ನು ಬಿಟ್ಟು ನಮ್ಮ ಸಲುವಾಗಿ ಆತ ಮಾನವನಾಗಿ ಬಂದನಂತ ಹೇಳಿ ವಾಕ್ಯ ಹೇಳಕತ್ತ. ಆತನು ದೇವರು, ಪರಿಶುದ್ಧಾತ್ಮ ದೇವರು ಕೂಡ ದೇವರಂತಾನೆ ಸ್ಪಷ್ಟವಾಗಿ ನಮಗೆ ಇಲ್ಲಿ ಕಾಣಕತ್ತ. ನಮ್ಗೆ ಯಾವ ರೀತಿಯಾದ ಡೌಟ್ ಇರಬಾರ್ದು. ಅರ್ಥ ಆಯ್ತಾ? ನಾವು ಆರಾಧಿಸುವ ದೇವರು ಒಬ್ಬನೇ, ಆದ್ರೆ ತ್ರಿಯೇಕ ದೇವರಾಗಿದ್ದಾರೆ, ತಂದೆ, ಕುಮಾರ, ಪರಿಶುದ್ಧಾತ್ಮ. ಈ ತ್ರಿಯೇಕ ದೇವರು ಕೂಡ ಮೂರರಲ್ಲಿ ಕೂಡ ದೈವತ್ವ ಐತೆ. ಯಾರು ಹೆಚ್ಚು ಅಲ್ಲ, ಯಾರು ಕಡಿಮೆನೂ ಅಲ್ಲ, ಎಲ್ಲರೂ ಸಮಾನರು. ಮೂವರಿಗೂ ಕೂಡ ದೈವ ಸ್ವಭಾವ ಐತೆ. ಆಮೇನ್. ದೇವ್ರನ್ನ ನಾವು ಹೆಂಗ ಅಣುಗೊಳ್ಬೇಕು, ದೇವ್ರನ್ನ ನಾವು ಹೆಂಗ್ ತಿಳ್ಕೋಬೇಕು, ತನ್ನ ಒಂದು ಪರಿಪೂರ್ಣವಾದ ದೇವ್ರ ಸ್ವಭಾವವನ್ನು ನಮಗೆ ಹೆಂಗ ಆತ ತೋರಿಸ್ತಾನ, ಹೆಂಗ ನಾವು ನೋಡ್ಬೇಕು ಅಂತ ಹೇಳಿದ್ರೆ, ವಾಕ್ಯನಲ್ಲಿ ದೇವರು ಬಹು ಸ್ಪಷ್ಟವಾಗಿ ದೇವ್ರ ನಾವು ಹೆಂಗ್ ತಿಳ್ಕೊಬೇಕು ಅಂತ ಹೇಳಿ ದೇವ್ರು ಬರ್ದಾರೆ. ಅದಕ್ಕಿಂತ ಮುಂಚೆ ನಾವು ಹೆಂಗ್ ತಿಳ್ಕೊಬಾರ್ದು ಅನ್ನೋದು ನೋಡೋಣ, ಹೆಂಗ್ ತಿಳ್ಕೊಬಾರ್ದು ಅನ್ನೋದು ನೋಡಿ ಹೆಂಗ್ ತಿಳ್ಕೊಳೋದು ಅನ್ನೋದು ನೋಡೋಣ. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 29ನೇ ವಚನ. ನಾವು ದೇವರ ಸಂತಾನ. ದೈವವು ಮನುಷ್ಯನ ಶಿಲ್ಪ ವಿದ್ಯೆಯಿಂದಲೂ ಕಲ್ಪನೆಯಿಂದಲೂ ಕೆತ್ತಿರುವ ಚಿನ್ನ ಬೆಳ್ಳಿ ಕಲ್ಲುಗಳಿಗೆ ಸಮಾನವೆಂದು ನಾವು ಭಾವಿಸಬಾರದು. ಯಾರನ್ನ? ದೈವವು ಮನುಷ್ಯನ ಶಿಲ್ಪ ವಿದ್ಯೆಗಳಿಂದ ಕಲ್ಪನೆಯಿಂದ ಕೆತ್ತಿರುವ ಚಿನ್ನ ಬೆಳ್ಳಿ ಕಲ್ಲುಗಳಿಗೆ ಸಮಾನವೆಂದು ನಾವು ಭಾವಿಸಬಾರದು. ದೇವ್ರನ್ನ ನಾವು ಹೆಂಗ್ ತಿಳ್ಕೊಬಾರ್ದಂತ? ಶಿಲ್ಪಗಳು, ಚಿನ್ನ ಬೆಳ್ಳಿಗಳಿಂದ ನೀವು ಏನು ವಿಗ್ರಹ ತಯಾರು ಮಾಡಿರ್ತೀರೋ ಅದನ್ನ ದೇವರಿಗೆ ಸಮಾನವಾದಂತ ಹೇಳಿ ನೀವು ಅದರಲ್ಲಿ ದೇವರದನಂತ ಹೇಳಿ ನೀವು ತಿಳ್ಕೊಬಾರದು, ನೀವು ನೋಡಬಾರದು. ಆಮೇನ್, ಹಲ್ಲೆಲೂಯಾ. ಸೃಷ್ಟಿನಲ್ಲಿ ದೇವರಿಲ್ಲ ಅಂತ ಹೇಳ್ತಾರೆ ಬಹು ಸ್ಪಷ್ಟವಾಗಿ. ನಾವು ತಿಳ್ಕೊಬೇಕಂದ್ರೆ ಅದರಲ್ಲಿ ದೇವರದನಂತೇಳಿ ನಾವು ತಿಳ್ಕೊಬಾರ್ದು. ಮತ್ತೆ ಹೆಂಗ್ ತಿಳ್ಕೊಬೇಕಪ್ಪ ದೇವ್ರನ್ನ? ನಾವು ಹೆಂಗ್ ತಿಳ್ಕೊಬೇಕಂದ್ರೆ ಸೃಷ್ಟಿನ ನೋಡಿ ಸೃಷ್ಟಿಕರ್ತನ ಅದಾನ ಅಂತ ಹೇಳಿ ನಾವು ತಿಳ್ಕೊಬೇಕು. ಆಮೇಲೆ ಈ ಸೃಷ್ಟಿನ ಎಲ್ಲದನ್ನ ನಾವು ನೋಡ್ತಾ ಇದೀವಲ್ಲ, ಈ ಸುಂದರವಾದ ಸೃಷ್ಟಿನ ದೇವರು ಹೆಂಗ್ ಸೃಷ್ಟಿ ಮಾಡಿದನಲ್ಲ, ಈ ಅದ್ಭುತವಾದ ಸೃಷ್ಟಿ ಹೆಂಗ್ ಬಂದೈತೆ ಅಂತೇಳಿ ಈ ಸೃಷ್ಟಿ ನಾವು ನೋಡಿದಾಗ ಇದನ್ನ ಕರ್ತನೊಬ್ಬ ನಿಧಾನ ಅಂತೇಳಿ ಆ ರೀತಿ ನಾವು ದೇವ್ರನ್ನ ಕಣ್ಕೊಳ್ಬೇಕು. ಅಂದ್ರೆ ಈ ಭೂಮಿನ ದೇವ್ರ ಆಕಾಶದ ಮೇಲೆ ನಿಂದಿರಿಸಿ ಏನ್ ಮಾಡೋಣ? ಸೂರ್ಯ ಚಂದ್ರನ ಇದಕ್ಕ ಬೆಳಕು ಕೊಡುವಂತೆ ಮಾಡೋಣ. ನೋಡ್ರಿ ಹೆಂಗಿರ್ತದಂದ್ರೆ ದೇವರು ಸೃಷ್ಟಿ, ಈ ಒಂದು ಭೂಮಿನ ಸೂರ್ಯ ಎಷ್ಟು ಪ್ರಕಾಶಿಸ್ಬೇಕು, ಎಷ್ಟು ಸೂರ್ಯ ಕಿರಣಗಳು ಆ ಒಂದು ಶಾಖ ಎಷ್ಟು ಬೀಳ್ಬೇಕು, ಅಷ್ಟು ದೂರದಲ್ಲೇ ಸೂರ್ಯ ಇರಬೇಕು. ಅದೇನ ಸೂರ್ಯ ಸ್ವಲ್ಪ ಮುಂದೆ ಬಂದಾನಂದ್ರೆ ಇನ್ನ ಭೂಮಿ ಸುಟ್ಟೋಗ್ಬಿಡ್ತದೆ. ನಾವೇ ಬಿಸಿಲು ಹೆಚ್ಚಾದ್ರೆ ಮಾನವನು ಇರಕ್ಕಾಗೋದಿಲ್ಲ.
40% ಬಂದೈತಂದ್ರೆ 45% ಬಂದೈತಂದ್ರೇನೆ ಅಬ್ಬಾ ಬಿಸಿಲು ಮಾನವನಿಗೆ ಹೆಂಗಾಗ್ಬಿಡ್ತೈತೆ. ಇನ್ನು ಹತ್ರ ಬಂದನಂದ್ರೆ ಭೂಮಿನ ಸುಟ್ಟೋಗ್ಬಿಡ್ತೈತೆ. ಅಂದ್ರೆ ಸೂರ್ಯ ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು ಭೂಮಿಗೆ. ಚಂದ್ರನು ಕೂಡ ಹಂಗೆ. ಅದೇ ಸೂರ್ಯ ಏನು ಫುಲ್ ದೂರ ಹೋಗ್ಬಿಟ್ಟ ಅನ್ಕೋ, ಇನ್ನ ಸ್ವಲ್ಪ ದೂರ ಹೋಗ್ಬಿಟ್ಟ ಅನ್ಕೋ, ಇದೇನಾಗ್ಬಿಡ್ತದೆ ಗೊತ್ತಾ, ಚಳಿಗೆ ಈ ಐಸ್ಗಡ್ಡ ಆಗ್ಬಿಡ್ತೈತೆ ಭೂಮಿ, ಮಂಚು ಕಟ್ಬಿಡ್ತೈತೆ. ಮಂಚು ಕಟ್ಟಿದ್ರು ಕೂಡ ಮಾನವನ ಇಲ್ಲಿ ಬದುಕಕ್ ಆಗೋದಿಲ್ಲ, ಸೃಷ್ಟಿಲಿ ಇರಕ್ ಆಗೋದಿಲ್ಲ. ಅಂದ್ರೆ ಎಷ್ಟು ಕರೆಕ್ಟಾಗಿ ರನ್ ಆಗ್ಬೇಕಿದು. ಸೂರ್ಯ ಹತ್ರನೂ ಬರಂಗಿಲ್ಲ, ದೂರನೂ ಹೋಗಂಗಿಲ್ಲ, ಹಂಗ ಪ್ಲೇಸ್ನಾಗ ಇದ್ದು ಎಷ್ಟೋ ವರ್ಷಲಿದ್ದ ಈ ಭೂಮಿನ ದೇವರು ನಡೆಸ್ತದನ. ಆಮೇನ್, ಹಲ್ಲೆಲೂಯ. ಆ ಸೃಷ್ಟಿನ ನೋಡಿದಾಗ ನಾವು ತಿಳ್ಕೊಬೇಕಂತ, ಸೃಷ್ಟಿ ಕರ್ತನೊಬ್ಬನೇ ಅದಾನ, ಇಲ್ಲಾಂದ್ರೆ ಈ ಸೃಷ್ಟಿ ಇಷ್ಟು ನೀಟಾಗಿ ಹೆಂಗ ರನ್ ಆಗ್ತತೆ. ಆಮೇನ್. ಸೃಷ್ಟಿನಾಗ ಹುಡುಕ್ಬಾರ್ದು ನಾವು, ಸೃಷ್ಟಿನಲ್ಲ ಇರೋದು ದೇವರು, ಸೃಷ್ಟಿಗೆ ಅತೀತನು. ಆಮೇನ್. ಅದಕ್ಕೆ ಪೌಲ್ ಕೂಡ ಅಂತ ಹೇಳ್ತಾನೆ, ಒಂದು ಮಾತು ಹೇಳ್ತಾನ, ನೀವು ದೇವ್ರು ಗೊತ್ತಿಲ್ಲ ನಮಗೆ, ನಾವು ದೇವರೇ ಇಲ್ಲ ಅಂತೇಳಿ ನೀವು ಯಾರಾದ್ರೂ ಏನನ್ನ ಹೇಳ್ತಿರಲ್ಲ, ನೀವೆಲ್ಲರೂ ಒಂದಿನ ನ್ಯಾಯಪೀಠ ಎದುರು ನಿಂತ್ಕೋಬೇಕು. ಎದಕ್ಕಂದ್ರೆ ಈ ಸೃಷ್ಟಿನ ದೇವರು ತೋರಿಸಿ ನಾನು ಎದಿನಂತೇಳಿ ನಿಮಗೆ ನ್ಯಾಯ ತೀರಿಸ್ತಾನ. ನೋಡ್ರಿ ಅದನ್ನ ಎಲ್ಲ ಹೇಳ್ತಾನ, ರೋಮಪೂರ್ವ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನ. ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದಿದೆ, ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸನಂತ. ಹೇಗೆಂದರೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೈವತ್ವವು, ಜಗದುತ್ಪತ್ತಿಯು ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. ಅವ್ರೇನಾಗಿದ್ದಾರಂದ, ಎದಕ್ಕೆ ಉತ್ತರ ಇಲ್ಲ ಅವ್ರಿಗೆ? ಇಷ್ಟು ಸ್ಪಷ್ಟವಾಗಿ ದೇವರು ಸೃಷ್ಟಿ ಮಾಡಿ ಈ ಸೃಷ್ಟಿನ ಕಣ್ಮುಂದೆ ಇಟ್ಟಾಗ ನಾವು ದೇವರೇ ಗೊತ್ತಿಲ್ಲ, ನಮ್ಗೆ ದೇವರೇ ಇಲ್ಲ ಅಂತ ಹೇಳೋಣಂದ್ರೆ ಇದನ್ನ ತೋರಿಸ್ತಾನ. ನಾನು ಈ ಸೃಷ್ಟಿನ ಇಷ್ಟು ನೀಟಾಗಿ ಸೃಷ್ಟಿ ಮಾಡೀನಿ, ಇಷ್ಟು ನೀಟಾಗಿ ರನ್ ಮಾಡ್ದೇನಿ, ನೀನ್ ಹೆಂಗ ದೇವ್ರಿಲ್ಲ ಅಂತೀನಿ ಇದು ಅಂದ್ರೆ ನಾವು ದೇವ್ರನ್ನ ಹೆಂಗ ತಿಳ್ಕೊಬೇಕಂತ, ಸೃಷ್ಟಿನ ನೋಡಿ ಈ ಸೃಷ್ಟಿ ಕರ್ತನೊಬ್ಬ ನಿಧಾನ ಅಂತ ಹೇಳಿ ನಾವು ತಿಳ್ಕೊಬಹುದು. ಸೃಷ್ಟಿನಲ್ಲಿ ದೇವ್ರನ್ನ ಹುಡುಕಬಾರದು, ಹಂಗ ತಿಳ್ಕೊಬಾರದು. ಆಮೇನ್, ಹಲ್ಲೆಲೂಯ. ಒಂದು ಹೆಂಗ ದೇವರು ತನ್ನ ಪರಿಪೂರ್ಣ ದೈವತ್ವವನ್ನು ಹೆಂಗ ತನ್ನ ವ್ಯಕ್ತಪಡಿಸ್ಕಂತಾನಂದ್ರೆ ಸೃಷ್ಟಿನ ತೋರಿಸಿ ವ್ಯಕ್ತಪಡಿಸ್ಕಂತ. ಅದೇ ರೀತಿಯಲ್ಲಿ ವಾಕ್ಯನಲ್ಲಿದ್ದ ಕೂಡ ತನ್ನನ್ನು ತಾನು ವ್ಯಕ್ತಪಡಿಸ್ಕಣ. ನಾವು ವಾಕ್ಯ ಓದಿದಾಗೆಲ್ಲ ವಾಕ್ಯನಲ್ಲಿ ತನ್ನನ್ನು ತಾನು ವ್ಯಕ್ತಪಡಿಸ್ಕಣ. ಅದೇ ರೀತಿಯಲ್ಲಿ ತಾನೇ ಮಾನವನಾಗಿ ಕ್ರಿಸ್ತ ರೂಪದಲ್ಲಿ ಕೂಡ ದೈವತ್ವವನ್ನು ವ್ಯಕ್ತಪಡಿಸ್ಕಣ. ಆಮೇನ್. ನಾವು ಕ್ರಿಸ್ತನ ನೋಡಿದಾಗ ದೇವ್ರ ಗುಣಗಳು, ದೇವ್ರ ಗುಣಲಕ್ಷಣಗಳು, ಆತನ ಪರಿಶುದ್ಧತೆ, ಪ್ರತಿದು ದೈವ ಸ್ವಭಾವ ಎಲ್ಲಿ ನಮಗೆ ಕಾಣುತ್ತೆ ಅಂದ್ರೆ ಕ್ರಿಸ್ತನಲ್ಲಿ ನಮಗೆ ಕಾಣುತ್ತೆ. ಆಮೇನ್, ಹಲ್ಲೆಲೂಯ. ಅದು ಕೂಡ ಪೌಲನ್ ಮಾತು ಹೇಳ್ತಾನೆ, ಕೊಲಸಿ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ. ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ. ಆಮೇನ್, ಹಲ್ಲೆಲೂಯ. ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ. ಆಮೇನ್, ಹಲ್ಲೆಲೂಯ. ಒಂದು ಫಸ್ಟ್ ಎಲ್ಲಿ ವ್ಯಕ್ತಪಡಿಸ್ಕಂತಾನ ದೇವರು ತನ್ನ ದೈವ ಸಂಪೂರ್ಣತೆ ಎಲ್ಲಿ ವ್ಯಕ್ತಪಡಿಸ್ಕಂತಾನ? ಸೃಷ್ಟಿನಲ್ಲಿ. ಸೃಷ್ಟಿ ನೋಡಿದಾಗ ಈ ಸೃಷ್ಟಿ ಕರ್ತನೊಬ್ಬ ನಿಧಾನ ಅಂತ ಹೇಳಿ ತನ್ನ ತಾನು ವ್ಯಕ್ತಪಡಿಸ್ಕೊಂತ. ಅದೇ ರೀತಿಯಲ್ಲಿ ವಾಕ್ಯನಲ್ಲಿ ಕೂಡ ತನ್ನನ್ನು ತಾನು ವ್ಯಕ್ತಪಡಿಸ್ಕೊಂತ. ಅದೇ ರೀತಿಯಲ್ಲಿ ಕ್ರಿಸ್ತನಲ್ಲಿ ಕೂಡ ತನ್ನ ಸ್ವಭಾವವನ್ನು ಸರ್ವ ನೋಡಿ ಏನಂತ ಹೇಳಕತ್ತ ಅಲ್ಲಿ, ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಅಂತ ಹೇಳಿ ಹೇಳುತ್ತೆ. ಆಮೇನ್, ಹಲ್ಲೆಲೂಯ. ಅರ್ಥ ಆಯ್ತು. ಈಗ ತ್ರಿಯೇಕ ದೇವರಿನಲ್ಲಿ ಈ ತ್ರಿಯೇಕ ದೇವರು ಇವ್ರಲ್ಲಿ ಏಕತ್ವ ಆಯ್ತು. ಹೆಂಗ ಏಕತ್ವ ಆಯ್ತು ಅಂತ ಹೇಳಿದ್ರೆ ನೋಡ್ರಿ, ಅದೇ ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅಂತೇಳಿ ಹೇಳೋಣ. ಹೌದಾ? ನಮ್ಮ ಸ್ವರೂಪದಲ್ಲಿ. ನಮ್ಮ ಸ್ವರೂಪ ಅಂದ್ರೆ ಏನು? ನಮ್ಮ ಸ್ವರೂಪದಲ್ಲಿ ಉಂಟು ಮಾಡೋಣ ಅಂತ ಹೇಳಿದ್ರೆ
ಕಣ್ಣು, ಮೂಗು, ಬಾಯಿ ಇವೆಲ್ಲ. ದೇವರ ಸ್ವರೂಪ ಅಂದ್ರೆ ಏನಂದ್ರೆ ಇಲ್ಲಿ 2ನೇ ಅಧ್ಯಾಯ 7ನೇ ವಚನದಲ್ಲಿ ಒಂದು ಮಾತು ಐತಿ ನೋಡಿ. ಈಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯರನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು. ಏನ್ ಮಾಡಾನ ದೇವರಲ್ಲಿ? ಜೀವ ಶ್ವಾಸವನ್ನು ಊದನು. ಅಂದ್ರೆ ತಂದೆಯಾದ ದೇವರಿನಲ್ಲಿ ಜೀವ ಐತೆ, ಅರ್ಥ ಆಯ್ತಾ? ಜೀವ ಶ್ವಾಸನ ಏನ್ ಮಾಡಾನ? ಮಾನವನಲ್ಲಿ ಊದನ, ಜೀವ ಬಂದದ್ದು. ಜೀವ ತಂದೆ, ಶರೀರ ಕುಮಾರನು, ಆತ್ಮ ಪರಿಶುದ್ಧಾತ್ಮ. ನಮ್ಮನ್ನು ಕೂಡ ದೇವರು ಆ ರೀತಿಯಾಗಿ ಸೃಷ್ಟಿ ಮಾಡ. ಜೀವ, ಆತ್ಮ, ಶರೀರ. ಆಮೆನ್, ಹಲ್ಲೆಲೂಯ. ಆತರ ಸ್ವರೂಪದಲ್ಲಿ ಸೃಷ್ಟಿ ಮಾಡೋಣ ಅಂದ್ರೆ ಮೂಗು, ಕಣ್ಣು, ಬಾಯಿ ಹಂಗಲ್ಲ. ಅಂದ್ರೆ ಆತ ಜೀವ ಸ್ವರೂಪನಾಗದನ, ಶರೀರಧಾರಿ ಆಗದನ. ಅದೇ ರೀತಿಯಲ್ಲಿ ಆತ್ಮ ಸ್ವರೂಪನಾಗಿ ಕೂಡ ಅದನ. ತ್ರಿಯೇಕ ದೇವರು, ಆ ಸ್ವರೂಪದಲ್ಲೇ ದೇವ್ರು ನಮ್ಮನ್ನು ಸೃಷ್ಟಿ ಮಾಡೋಣ. ನಮ್ಮಲ್ಲಿ ಏನೈತೆ ಇವಾಗ? ಪ್ರಾಣ ಐತೆ, ಆತ್ಮ ಐತೆ, ಶರೀರ ಐತೆ. ಪ್ರಾಣ ಅಂದ್ರೆ ಏನು? ಜೀವ. ಹೌದಿಲ್ಲ? ಜೀವ ಐತೆ ನಮ್ಮಲ್ಲಿ. ಅದೇ ರೀತಿಯಲ್ಲಿ ಶರೀರ ಐತೆ, ಆತ್ಮನು ನಮ್ಮೊಳಗಿಟ್ಟಾನದು. ಆತನ ಸ್ವರೂಪದಲ್ಲಿ ನಮ್ಮನ್ನ ಸೃಷ್ಟಿ ಮಾಡ. ನಾನೇ ಜೀವವು, ಮಾರ್ಗವು, ಸತ್ಯವೂ ಆಗಿದ್ದೇನೆ ಅಂತ. ಜೀವ ಯಾರು? ತಂದೆ. ಹೌದಾ? ಯೇಸು ಏನಂತ ಹೇಳ್ದಾನ? ನಾನೇ ಜೀವ ಅಂತ ಹೇಳ್ದಾನ. ಮಾರ್ಗ ಯಾರು? ಆತ ಶರೀರಧಾರಿಯಾಗಿ ನಮ್ಮ ಸಲುವಾಗಿ ಪ್ರಾಣ ಕೊಟ್ಟು ನಿತ್ಯ ಜೀವಕ್ಕೆ ಮಾರ್ಗ ಆತ ನಮಗೆ. ಹೌದಾ? ಮಾರ್ಗ ನಾನೇ ಅಂತ ಹೇಳ್ತಾನೆ. ಸತ್ಯ ಆತ್ಮ, ಸತ್ಯದ ಆತ್ಮ ಅಂತ ಹೇಳಿ ವಾಕ್ಯ ಹೇಳ್ತದೆ. ಅಂದ್ರೆ ಸತ್ಯನು ನಾನೇ. ಅಂದ್ರೆ ಜೀವ, ಮಾರ್ಗ ಮತ್ತೆ ಸತ್ಯ ಅಂದ್ರೆ ಏನು? ಜೀವ, ಶರೀರ, ಆತ್ಮ ಕೂಡ ನಾನೇ ಅಂತ ಹೇಳ್ತಾರೆ. ಆಮೇನ್. ತ್ರಿತ್ವ ದೇವರು, ಆದ್ರೂ ಕೂಡ ತ್ರಿತ್ವದಲ್ಲಿ ಕೂಡ ಏಕತ್ವ ಐತೆ. ತ್ರಿಯೇಕ ದೇವರದು. ಅರ್ಥ ಆಗತ್ತಲ್ಲ ನಿಮ್ಗೆ ಸ್ಪಷ್ಟವಾಗಿ? ಕನ್ಫ್ಯೂಷನ್ ಏನಿಲ್ಲ. ನಿಮ್ಗೆ ಇನ್ನೊಂದ್ಸಲ ಅರ್ಥ ಆಗಿಲ್ಲ ಅಂದ್ರೆ ಯೂಟ್ಯೂಬ್ನಲ್ಲಿ ಮತ್ತೆ ಇರ್ತದೆ, ನೀಟಾಗಿ ಕೇಳು. ಅರ್ಥ ಐತೆ? ಅದಕ್ಕಂದ್ರೆ ಇದು ಮೋಸ್ಟ್ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಇದು, ತ್ರಿಯೇಕ ದೇವರು ಅನ್ನೋದು. ಅರ್ಥ ಆಯ್ತಾ? ಬೈಬಲ್ನಾಗ ಎಂತ ಪಂಡಿತರನ್ನ ಕೇಳ್ರಿ, ಟಫೆಸ್ಟ್ ಸಬ್ಜೆಕ್ಟ್ ಯಾವ್ದಪ್ಪ ಬೈಬಲ್ನಾಗ ಅಂದ್ರೆ ತ್ರಿಯೇಕ ದೇವರ ಸಬ್ಜೆಕ್ಟ್ನೇ ಮೋಸ್ಟ್ ಟಫೆಸ್ಟ್ ಸಬ್ಜೆಕ್ಟ್ ಇದು. ಅದು ಕೂಡ ದೇವ್ರ ಕೃಪೆಲಿದ್ದ ನಿಮಗೆ ಇನ್ನ ಸ್ವಲ್ಪ ನೀಟಾಗಿ ಅರ್ಥಾಂಗ ವಿವರಿಸ್ತೇನೆ. ಆಮೇನ್, ಹಲ್ಲೆಲೂಯಾ. ಅರ್ಥ ಆಯ್ತಾ? ಈಗ ಏನೈತಿ ಇವ್ರಲ್ಲಿ? ತ್ರಿಯೇಕತ್ವ ಐತಿ. ಪ್ರಾಣ, ಆತ್ಮ, ಶರೀರ. ದೇವ್ರ ಹಂಗೆ ನಮ್ಮನ್ನ ಸೃಷ್ಟಿ ಮಾಡೋದು. ಇದನ್ನ ನಾವು ಕಾಪಾಡ್ಕೋಬೇಕಂತ ಕೂಡ 1ನೇ ಥೆಸಲೋನಿಕ ಪತ್ರಿಕೆದಲ್ಲಿ ಕೂಡ ಹೇಳ್ತಾರೆ ನೋಡ್ರಿ. 1ನೇ ಥೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯ 23ನೇ ವಚನ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಏನಂತ? ಆತ್ಮ, ಪ್ರಾಣ, ಶರೀರ. ದೇವ್ರು ನಮ್ಮ ಈ ರೀತಿಯಾಗಿ ಸೃಷ್ಟಿ ಮಾಡೋಣ. ಆಮೆನ್, ಹಲ್ಲೆಲೂಯಾ. ಇದನ್ನ ನಾವೇನ್ ಮಾಡ್ಬೇಕಂತ? ಇದನ್ನ ನಾವು ಕಾಪಾಡ್ಕೋಬೇಕು. ತ್ರಿಯೇಕ ದೇವರಂದ್ರೆ ಏನು? ಸಮಾನತ್ವ ಇರುವ ಆತನು. ಅರ್ಥ ಆಯ್ತಾ? ನಾವ್ ಹೆಂಗ ತ್ರಿತ್ವವಾಗಿದ್ದೀವೋ ದೇವ್ರು ಕೂಡ ಅದೇ ರೀತಿ. ಯಾಕಂದ್ರೆ ಆತನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡ. ತ್ರಿಯೇಕ ದೇವರಾಗಿ ಹೆಂಗದನೋ ಹಂಗ ನಮ್ಮಲ್ಲಿ ಕೂಡ ಪ್ರಾಣ, ಆತ್ಮ, ಶರೀರ ಇಟ್ಟ. ನಮ್ಮಲ್ಲಿ ಕೂಡ ತ್ರಿತ್ವ ಐತೆ, ದೇವರಲ್ಲಿ ಕೂಡ ತ್ರಿತ್ವ ಐತೆ. ನಮ್ಮಲ್ಲಿ ತ್ರಿತ್ವ ಇದ್ದು ನಾವ್ ಹೆಂಗ ಒಬ್ಬರೇನೋ ದೇವರಲ್ಲಿ ಕೂಡ ತ್ರಿತ್ವ ಐತೆ, ಆತ ಕೂಡ ಒಬ್ಬನೇ. ಅರ್ಥ ಆಯ್ತು? ಸ್ವಭಾವ ಒಂದೇ. ಇವಾಗ ನಮ್ ಯಾರನ್ನ ಹುಡುಗರು ಜಗಳ ಆಡ್ತಿರ್ತಾರ ಅನ್ಕೋ, ನಮ್ಮ ಹುಡುಗ ಹತ್ಕಂತ ಬಂದಾನ ಅನ್ಕೋ, ಬಂದ ಏನಂತ ಹೇಳ್ತಾನ, ಅಮ್ಮನ ನಾವು ಅವ್ರ ಹತ್ರ ಆಡ್ತಿದ್ರೆ ಅವ್ರು ಮೂವರು ಒಂದಾಗಿ ನನ್ನ ಹೊಡೆದಾರ ಅಂತ ಹೇಳ್ತಾನ. ಮೂವರು ಆದ್ರೆ ಏನಂತ ಹೇಳ್ತಾನ? ಮೂವರು ಒಂದಾಗಿ ನನ್ನ ಹೊಡೆದಾರ.
ಅಂದ್ರೆ ಅವರೆಲ್ಲರೂ ಒಬ್ರೇ, ಒಂದೇ ಅವರು. ನಾವು ಅಂತೀವಲ್ಲ ಇವರೆಲ್ಲ ಒಂದೇ ಬಿಡಪ್ಪ ಅಂತ ಹೇಳ್ತೀವಿ. ಒಂದೇ ಅಂತ ಎದಕ್ಕೆ ಅಂತೀವಿ? ಆ ಸ್ವಭಾವ ಒಂದೇ. ಹಾ, ಇವಾಗ ನಾವು ಒಂದ್ ಶಾಪ್ಗೆ ಹೋಗಿರ್ತೀವಿ ಅನ್ಕೋ, ಒಂದ್ ಶಾಪ್ನಾಗ ಕಿನ್ಲೆ ಬಾಟ್ಲ್ ತಗೋಣಕ್ ಹೋಗಿರ್ತೀವಿ ಅನ್ಕೋ, 1 ಲೀಟರ್ ಬಾಟ್ಲು. ಆ ಶಾಪ್ ಎಲ್ಲ 1 ಲೀಟರ್ ಬಾಟ್ಲ್ ಕಿನ್ಲೆ ಬಾಟ್ಲ್ಗಳು ಇದಾವ ಅನ್ಕೋ. ನಾವ್ ಹೋಗಿ 1 ಲೀಟರ್ ಬಾಟ್ಲ್ ಕಿನ್ಲೆ ಬಾಟ್ಲ್ ಕೊಡಪ್ಪ ಅಂತ ಹೇಳಿ ಕೇಳಿದಾಗ ಯಾವ್ದು ಬೇಕಂತ ಕೇಳಿದ್ರೆ ಏನಂತ ಹೇಳ್ತೀರಿ? ಎಲ್ಲ ಅವೇ ಇದಾವ, ಯಾವ್ದಾರ ಒಂದು ಕೊಡು. ಎದಕ್ಕ? ಎಲ್ಲ ಒಂದೇ. ಅಷ್ಟು ಬಾಟ್ಲುಗಳು ಕೂಡ ಕಿನ್ಲೆ ಬಾಟ್ಲೆ, ಅಷ್ಟು ಬಾಟ್ಲುಗಳು ಇದ್ರು ಕೂಡ ನಾವೇನಂತೀವಿ? ಯಾವ್ದನ್ನ ಒಂದು ಕೊಡು, ಎಲ್ಲ ಒಂದೇ. ಅಂದ್ರೆ ಎಲ್ಲ ಒಂದೇ, ಅಂದ್ರೆ ಎಲ್ಲ ಈಕ್ವಲ್ ಆಗದವು. ಹಂಗೆ ದೇವ್ರ ಸ್ವಭಾವ ಕೂಡ ಹೆಂಗಂದ್ರೆ ತನ್ನ ಸ್ವಭಾವ ಯಾವಾಗ್ಲೂ ಈಕ್ವಲ್ ಆಗಿರ್ತದೆ. ತಂದೆ ಏನ್ ಆಲೋಚನೆ ಮಾಡ್ತಾನೋ ಕುಮಾರನು ಕೂಡ ಅದೇ ಆಲೋಚನೆ. ಕುಮಾರನ ಏನ್ ಆಲೋಚನೆ ಮಾಡ್ತಾನೋ ಪರಿಶುದ್ಧಾತ್ಮ ದೇವರ ಆಲೋಚನೆ ಕೂಡ ಅದೇ ಇರ್ತದೆ. ಇವರಲ್ಲಿ ಸಮಾನತ್ವ ಇರ್ತದೆ. ಏಕ ದೇವರು ಕೂಡ ನಮ್ಮಲ್ಲಿ ನಿವಾಸಿಸ್ತಾನೆ. ಅಂದ್ರೆ ಏನು? ಪರಿಶುದ್ಧಾತ್ಮ ದೇವರು ನಮ್ಮಲ್ಲಿ ನಿವಾಸಿಸ್ತಾನೆ, ಕುಮಾರನಾದ యేసయ్య ನಮ್ಮಲ್ಲಿ ನಿವಾಸಿಸ್ತಾನೆ, ತಂದೆಯಾದ ದೇವರು ಕೂಡ ನಮ್ಮಲ್ಲಿ ನಿವಾಸಿಸ್ತಾನ. ಅದು ನಾವು ಮರಿಬಾರ್ದು. ನಾವು ಪರಿಶುದ್ಧಾತ್ಮ ದೇವರು ಒಬ್ಬನೇ ನಮ್ಮಲ್ಲಿ ನಿವಾಸಿಸ್ತಾನೇನೋ ಅಂತ ನಾವು ಅನ್ಕೋಬಾರ್ದು. ನಮ್ಮಲ್ಲಿ ಯಾರು ನಿವಾಸಿಸ್ತಾರೆ ಹೇಳ್ರಿ? ಪರಿಶುದ್ಧಾತ್ಮ ದೇವರು ನಮ್ಮಲ್ಲಿ ನಿವಾಸಿಸ್ತಾನೆ, ತಂದೆಯಾದ ದೇವರು ನಮ್ಮಲ್ಲಿ ನಿವಾಸಿಸ್ತಾನೆ, ಕುಮಾರನಾದ ದೇವರು ನಮ್ಮಲ್ಲಿ ನಿವಾಸಿಸ್ತಾನೆ. ಆಮೆನ್, ಹಲ್ಲೆಲೂಯಾ. ನೋಡ್ರಿ ಅದನ್ನ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 15. ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಇವಾಗ ಯಾರು ಇರ್ತಾರಂತೆ ಸದಾಕಾಲ? ಪರಿಶುದ್ಧ ಆತ್ಮ ದೇವರು ಸದಾಕಾಲ ನಿಮ್ಮೊಂದಿಗೆ ಇರುವುದಕ್ಕೆ ಕೊಡ್ತಾನಂತ ಹೇಳ್ತಾರೆ. ನೀವು ಸದಾಕಾಲ ನಮ್ಮೊಂದಿಗೆ ಯಾರು ಇರ್ತಾರ? ಪರಿಶುದ್ಧಾತ್ಮ ದೇವರು ನಮ್ಮೊಳಗಿರ್ತಾನೆ. ಒಂದು ಪರಿಶುದ್ಧಾತ್ಮ ದೇವರು. 20ನೇ ವಚನ, ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವೆನೆಂದು ನೀವು ಆ ದಿನ ತಿಳಿದುಕೊಳ್ಳುವಿರಿ. ಯಾರಾದರೂ ಇವಾಗ? యేసయ్య, ಪರಿಶುದ್ಧಾತ್ಮ ದೇವರು ನಮ್ಮೊಳಗದಾನ. ಇವ್ ಇಲ್ಲೇನಂತ ಹೇಳ್ದಾನ? ನೀವು ನನ್ನೊಳಗದಿರಿ, ಆತನೊಳಗ ಕೂಡ. ಯಾಕಂದ್ರೆ ಕ್ರಿಸ್ತು ಸಂಘ ಅನ್ನೋದು ದೇವರ ದೇಹ, ಕ್ರಿಸ್ತನ ದೇಹ. ಅರ್ಥ ಆಯ್ತಾ? ನಾವೆಲ್ಲರೂ ಕ್ರಿಸ್ತನ ದೇಹದಲ್ಲಿ ನಾವಿದೀವಿ. ನಾವು ಆತನಲ್ಲೇ ಇದೀವಿ, ಆತ ಕೂಡ ಎಲ್ಲದಾನಂತ? ನಮ್ಮಲ್ಲೇ ಅದಾನ. ಇಲ್ಲಿ ಪರಿಶುದ್ಧಾತ್ಮ ದೇವರು ನಮ್ಮಲ್ಲಿ ಅದಾನ, ಯೇಸು ಸ್ವಾಮಿ ನಮ್ಮಲ್ಲಿ ಅದಾನ. ಇವಾಗ 23ನೇ ವಚನ ಹೋದ್ರೆ, ಯೇಸು ಅವನಿಗೆ ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವನು, ಅವನನ್ನು ನನ್ನ ತಂದೆಯೂ ಪ್ರೀತಿಸುವನು, ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು. ಆಮೆನ್. ತಂದೆ ಕೂಡ ಬಂದು ನಮ್ಮ ಹತ್ರ ನಿವಾಸಿಸ್ತಾರೆ. ಅಂದ್ರೆ ನಮ್ಮಲ್ಲಿ ಯಾರು ಇದಾರೆ ಹೇಳ್ರಿ? ತಂದೆ, ಕುಮಾರ, ಪರಿಶುದ್ಧಾತ್ಮ ದೇವರು ಮೂವರು ಕೂಡ ನಮ್ಮಲ್ಲಿ ನಿವಾಸಿಸ್ತಾರೆ. ಆಮೆನ್, ಹಲ್ಲೆಲೂಯಾ. ಅರ್ಥ ಆಯ್ತಾ? ಇದು ಗೊಪ್ಪ ಭಾಗ್ಯ ನಮಗೆ. ಪರಿಶುದ್ಧಾತ್ಮ ದೇವರು ನಮ್ಮೊಳಗದಾನ, ತಂದೆಯಾದ ದೇವರು ನಮ್ಮೊಳಗದಾನ. ಅದೇ ರೀತಿಯಲ್ಲಿ ಕ್ರಿಸ್ತನು ಕೂಡ ನಮ್ಮೊಳಗದಾನ. ಅದಕ್ಕೆ ಇದನ್ನ ನೀವು ಕಾಪಾಡಿಕೊಳ್ಳ್ರಿ ಅಂತ ಹೇಳಿ ಯೇಸು ಸ್ವಾಮಿ ಹೇಳ್ದಾನ. ಕಡೆ ದಿನದಲ್ಲಿ ನಾನು ನಿಮ್ಮನ್ನ ಎಬ್ಬರಿಸ್ತೀನಿ, ಇದು ನೀವು ಕಾಪಾಡ್ಕೋರಿ. ಆಮೆನ್, ಹಲ್ಲೆಲೂಯಾ. ಅದೇ ರೀತಿ ಇವ್ರು ಮೂವರಲ್ಲಿ ಕೂಡ ಇನ್ನೊಂದು ಏನಾಯ್ತು ಗೊತ್ತಾ? ನಾನು ಹೆಚ್ಚು ನಾನು ಕಡಿಮೆ, ನೀನ್ ಹೆಚ್ಚು ನಾನು ಕಡಿಮೆ ಅನ್ನೋ ಸ್ವಭಾವ ಇವ್ರಿಗಿಲ್ಲ. ಅರ್ಥ ಆಯ್ತಾ? ಇವ್ರ ಗುಣಗಳು ಹೆಂಗದಾವ ಅಂದ್ರೆ, ತಂದೆ ಕುಮಾರನ ಮಹಿಮೆ ಪಡಿಸ್ರೆ ಕುಮಾರನ ತಂದೆನ ಮಹಿಮೆ ಪಡಿಸ್ತಾನೆ, ಕುಮಾರನು ಪರಿಶುದ್ಧಾತ್ಮ ದೇವರು ಮಹಿಮೆ ಪಡಿಸ್ರೆ ಪರಿಶುದ್ಧಾತ್ಮ ದೇವರು ಕುಮಾರನ ಮಹಿಮೆ ಪಡಿಸ್ತಾರೆ. ಆಮೆನ್. ಹಾಗಾಗಿ ಇಲ್ಲಿ ಯಾರು ಹೆಚ್ಚಲ್ಲ, ಇವ್ರು ಮೂವರು ಈಕ್ವಲ್ ಆಗದಾರ. ಇವ್ರು ಮೂವರಲ್ಲಿ ಏಕತ್ವ ಐತೆ, ಸಮಾನತ್ವ ಐತೆ. ನೋಡ್ರಿ, ಅದು ಕೂಡ ಗೊತ್ತಿದೆ. ಇದೇ ಯೋಹಾನ ಸುವಾರ್ತೆನಲ್ಲಿ 16:12. ನಾನು ನಿಮಗೆ ಹೇಳಬೇಕಾದದ್ದು ಇನ್ನು ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಓರಲಾರಿರಿ.
ಸತ್ಯದ ಆತ್ಮನು ಬಂದಾಗ ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವವನು. ಆಮೆನ್, ಹಲ್ಲೆಲೂಯಾ. ಆತನು ತನ್ನಷ್ಟಕ್ಕೆ ತಾನು ಮಾತಾಡದೆ ಕೇಳಿದ ಮಾತುಗಳನ್ನು ಆಡುವನು, ತಾನು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಯಾರು ತಿಳಿಸ್ತಾರಂತ? ಸತ್ಯದ ಆತ್ಮನು. ಯೇಸು ಸ್ವಾಮಿ ಹೇಳ್ತಾನ, ಏನಂತ ಹೇಳ್ತಾನ? ನಾನು ಹೋಗ್ತೀನಿ, ಹೋಗಿ ನಾನು ಸತ್ಯದ ಆತ್ಮನ ಕಳಿಸ್ತೀನಿ. ಆತ ನಿಮ್ಮೊಳಗೆ ನಿವಾಸಿಸ್ತಾನ. ನಿವಾಸಿಸಿ ಏನ್ ಮಾಡ್ತಾನ? ಅನೇಕ ವಿಷಯಗಳು ನಿಮಗೆ ತಿಳಿಸ್ತಾನ, ಮುಂದಾಗುವ ವಿಷಯಗಳು ಕೂಡ ನಿಮಗೆ ತಿಳಿಸ್ತಾನ. ಯಾರು ಮಹಿಮೆ ಪಡಿಸ್ತಾನ? ಪರಿಶುದ್ಧಾತ್ಮ ದೇವರು ಮಹಿಮೆ ಪಡಿಸ್ತಾನ. ಯಾರು ಮಹಿಮೆ ಪಡಿಸ್ತಾರ? ಯೇಸು ಸ್ವಾಮಿ ಮಹಿಮೆ ಪಡಿಸ್ತಾರ. ಪರಿಶುದ್ಧಾತ್ಮ ದೇವ್ರ ಕೆಳಗೆ ನೋಡಿ 14ನೇ ವಚನ. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸ್ತಾನ. ಪರಿಶುದ್ಧಾತ್ಮ ದೇವರು ಯಾರು ಮಹಿಮೆ ಪಡಿಸ್ತಾರ? ಆಮೆನ್, ಹಲ್ಲೆಲೂಯಾ. ಇವ್ರ ಗುಣಲಕ್ಷಣಗಳು ನೋಡಿ ಹೆಂಗದವ, ಹೌದಾ ಇಲ್ಲ? ಯೇಸು ಸ್ವಾಮಿ ನಾನು ಪವಿತ್ರಾತ್ಮನನ್ನು ನಿಮ್ ಬಳಿ ಕಳಿಸ್ತೀನಿ, ಆತ ನಿಮ್ಮನ್ನ ಸರ್ವಸತ್ಯದಲ್ಲಿ ನಡೆಸ್ತಾನ, ಅನೇಕ ವಿಷಯಗಳು ನಿಮ್ಗೆ ತಿಳಿಯಪಡಿಸ್ತಾನ ಅಂತ ಹೇಳಿ ಆತ ಮಹಿಮೆ ಪಡಿಸ್ತಾನ. ಆತ ಬಂದು ಏನ್ ಮಾಡ್ತಾನಂತ? ಕ್ರಿಸ್ತನ ಮಹಿಮೆ ಪಡಿಸ್ತಾನಂತ. ಆಮೇನ್. ಇವಾಗ ತಂದೆ ಈ ಯೇಸು ಸ್ವಾಮಿ ಏನ್ ಮಾಡ್ತಾನೆ ನೋಡ್ರಿ. ಯೋಹಾನ್ 6ನೇ ಅಧ್ಯಾಯ 38ನೇ ವಚನ. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ಇವಾಗ ಯಾರು ಮಹಿಮೆ ಪಡಿಸ್ತಾನ? ಯೇಸು ಸ್ವಾಮಿ ಯಾರು ಮಹಿಮೆ ಪಡಿಸ್ತಾನ? ತಂದೆ ಮಹಿಮೆ ಪಡಿಸ್ತಾನ. ನನ್ನ ಚಿತ್ತ ನೆರವೇರ್ಸಕ್ ನಾನು ಬಂದಿಲ್ಲ, ತಂದೆ ಚಿತ್ತ ನೆರವೇರ್ಸಕ್ ಬಂದಿನಿ ಅಂತ ಹೇಳ್ತಾನೆ. ಯೇಸು ಸ್ವಾಮಿ ಪರಿಶುದ್ಧಾತ್ಮ ದೇವರು ಮಹಿಮೆ ಪಡಿಸ್ರಿ, ಪರಿಶುದ್ಧಾತ್ಮ ದೇವರು ಬಂದು ಯೇಸು ಸ್ವಾಮಿನ ಮಹಿಮೆ ಪಡಿಸ್ತಾನ. ಯೇಸು ಸ್ವಾಮಿ ಬಂದು ನಾನು ತಂದೆ ಚಿತ್ತ ನೆರವೇರ್ಸಕ್ ಬಂದಿನಿ, ನನ್ನ ಚಿತ್ತ ನೆರವೇರ್ಸಕ್ ನಾನು ಬಂದಿಲ್ಲ ಅಂತ ಹೇಳಿ ತಂದೆ ಮಹಿಮೆ ಪಡಿಸ್ತಾನ. ಇವತ್ತು ತಂದೆ ಏನ್ ಮಾಡ್ತಾನ ನೋಡ್ರಿ. ಎಬ್ರಿ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನ. ಮಗನ ವಿಷಯದಲ್ಲೇ ಆದರೂ ದೇವರೇ ನಿನ್ನ ಸಿಂಹಾಸನ ಯುಗ ಯುಗಾಂತರಲ್ಲಿ ಇರುವುದು. ಯಾರಿಗೆ ಹೇಳ್ತಾನ? ತಂದೆ ಯಾರಿಗೆ ಹೇಳ್ತಾನ? ಮಗನ ವಿಷಯದಲ್ಲಿ ಹೇಳ್ತಾನ. ಮಗನ್ ಏನಂತ ಹೇಳ್ತಾನ? ದೇವರಂತ ಕರಿತಾನ. ಆಮೆನ್, ಹಲ್ಲೆಲೂಯಾ. ತಂದೆಯಾದ ದೇವರು ಮಗನ್ ಏನಂತ ಕರಿತಾನ? ದೇವರೇ ನಿನ್ನ ಸಿಂಹಾಸನ ಯುಗ ಯುಗಾಂತರಲ್ಲಿ ಇರುವುದು, ನ್ಯಾಯ ದಂಡನವೇ ನಿನ್ನ ರಾಜ್ಯ ದಂಡವಾಗಿದೆ. ಆಮೆನ್, ಹಲ್ಲೆಲೂಯಾ. ನೋಡ್ರಿ ಇವ್ರ ಗುಣಲಕ್ಷಣಗಳು ನೋಡ್ರಿ, ಹೌದಾ ಇಲ್ಲ? ತಂದೆ ಪರಿಶುದ್ಧಾತ್ಮ ದೇವರು ಮಹಿಮೆ ಪಡಿಸ್ರಿ, ಪರಿಶುದ್ಧಾತ್ಮ ದೇವರು ಯೇಸು ಸ್ವಾಮಿನ ಮಹಿಮೆ ಪಡಿಸ್ತಾನ. ಯೇಸು ಸ್ವಾಮಿ ನನ್ನ ಚಿತ್ತ ಅಲ್ಲ ತಂದೆ ಚಿತ್ತ ನೆರವೇರ್ಸಕ್ ಬಂದಿನ ತಂದೆ ಮಹಿಮೆ ಪಡಿಸ್ರಿ. ತಂದೆ ಏನಂತವನ? ದೇವರೇ ನಿನ್ನ ರಾಜ್ಯವು ಸಿಂಹಾಸನ ಯುಗಾಂತರ ಇರಲಿ ಅಂತ ಹೇಳಿ ತಂದೆ ಯಾರು ಮಹಿಮೆ ಪಡಿಸ್ತಾನ? ಕುಮಾರನ ಮಹಿಮೆ ಪಡಿಸ್ತಾನ. ಆಮೆನ್, ಹಲ್ಲೆಲೂಯಾ. ಇದು ದೇವರ ಸಮಾನತ್ವ ಗುಣ ಇರುವುದು. ಏಕ ಮನಸ್ಸೈತೆ ಇಲ್ಲಿ. ತಂದೆನೂ ಹೆಚ್ಚಲ್ಲ, ಕುಮಾರನು ಹೆಚ್ಚಲ್ಲ, ಪರಿಶುದ್ಧಾತ್ಮನೂ ಹೆಚ್ಚಲ್ಲ. ತಂದೆ ಹೆಚ್ಚು, ಕುಮಾರನ ಕಡಿಮೆ, ಪರಿಶುದ್ಧಾತ್ಮ ಕಡಿಮೆ ಹಂಗೂ ಕೂಡ ಇಲ್ಲ. ಮೂವರು ಈಕ್ವಲ್ ಅದಾರ, ಮೂವರಲ್ಲಿ ಸಮಾನತ್ವ ಐತಿ. ಆಮೇನ್. ಅಂದ್ರೆ ಇವ್ರಲ್ಲಿ ಗುಣ ಹೆಂಗೈತಂದ್ರೆ ಒಬ್ಬರನ್ನೊಬ್ರು ಮಹಿಮೆ ಪಡಿಸ್ಕೊಳ್ಳುವಂತ ಗುಣ ಐತಿ. ಆಮೇನ್. ನಮ್ಮಲ್ಲಿ ಕೂಡ ಅದೇ ಇರ್ಬೇಕು, ನಮ್ಮ ಜೀವಿತದಲ್ಲಿ ಕೂಡ ಆ ಗುಣ ಇರ್ಬೇಕು. ನಾನು ಹೆಚ್ಚು ನಾನು ಕಡಿಮೆ ಅನ್ನೋದು ಇರಬಾರ್ದು. ನಾವು ಇನ್ನೊಬ್ಬರನ್ನ ಮಹಿಮೆ ಪಡಿಸುವಂಥವ್ರಾಗಿರ್ಬೇಕು, ಇನ್ನೊಬ್ಬರನ್ನ ಘನತೆವಾಗಿ ನೋಡುವಂಥವ್ರಾಗಿರ್ಬೇಕು. ಅರ್ಥ ಆಯ್ತಾ? ಇನ್ನೊಂದು ಕೂಡ ಅರೇ ಆಗಿರ್ಲಿ. ನೋಡಿ, ಮೋಶೆನ ದೇವ್ರು ಏರ್ಪಾಟ್ ಮಾಡ್ಕೊಂಡು, ತನ್ನ ಸೇವಕನಾಗಿ ಮೋಶೆಯನ್ನ ದೇವ್ರು ಏರ್ಪಾಟ್ ಮಾಡ್ಕೊಂಡು, ಆದ್ರೆ ಆ ಮೋಶೆಗೆ ವಿರುದ್ಧವಾಗಿ ಯಾರು ಮಾತಾಡ್ತಾರ? ಅವ್ರ ಅಕ್ಕ, ಅವ್ರ ಅಣ್ಣ, ಸಣ್ಣೋನೆ ಮೋಶೆ ಇವರೆಲ್ಲರಿಗಿನ. ಆದ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಆ ಮೋಶೆ ಇದ್ದಲ್ಲೇ ದೇವ್ರು ಮಾತಾಡ್ತಾನ, ನಾವು ಕೂಡ ಪ್ರವಕ್ತಿಗಳಲ್ಲ, ನನ್ನ ಹತ್ರ ಕೂಡ ದೇವ್ರು ಮಾತಾಡ್ತಾನ, ಮೋಶೆ ಇದೇನು ದೊಡ್ಡದು ಅಂತೇಳಿ ಇವರು ಮೋಶೆಗೆ ವಿರುದ್ಧವಾಗಿ ಮಾತಾಡ್ತಾರೆ. ವಿರುದ್ಧವಾಗಿ ಮಾತಾಡಿದಾಗ ಅವಾಗ ದೇವರು ಸಿಟ್ಟಾತಾನೆ. ಯಾರ ಮೇಲೆ ಸಿಟ್ಟಾತಾನ? ಇವ್ರ ಮೇಲೆ ಸಿಟ್ಟಾತಾನ. ಮೋಶೆ ಮೇಲೆ ನೀವು ಮಾತಾಡ್ತಾ ಇದ್ದೀರಲ್ಲ ಅಂತ ಅವ್ರನ್ನೇನು ಮಾಡ್ತಾನೆ ಗೊತ್ತಾ? ಕರೆಸಿ ಗುಡಾರದಲ್ಲಿ ಕರೆಸ್ತಾನೆ. ಬಿರಿಯಾಮ್ ಅವ್ರ ಅಕ್ಕನ, ಮೋಶೆ ಹಾಕ್ತಾರ, ನೀನ್ ಬಾ,
ಆಹಾರ ನೀನು ಕೂಡ ಬಾ, ಇಬ್ಬರು ಬಾ ಅಂತೇಳಿ ದಂಡಿಸ್ತಾನೆ. ಆಕೆಗೆ ಅವಾಗೇ ಕುಷ್ಠ ರೋಗ ಬರ್ತದೆ ನೋಡ್ರಿ. ಅದನ್ನು ನಾನು ಓದಿಸ್ತೀನಿ ನಿಮಗೆ. ಅರಣ್ಯಕಾಂಡ 12ನೇ ಅಧ್ಯಾಯ 1ನೇ ವಚನ. ಮೋಶೆಯು ಕೋಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು. ಅದರ ನಿಮಿತ್ತ ಮಿರ್ಯಾಮಳು ಯಾರು? ಅವ್ರ ಅಕ್ಕ. ಆರೋನ್ ಕೂಡ ಅವ್ರ ಅಣ್ಣ. ಅವನಿಗೆ ವಿರೋಧವಾಗಿ ಮಾತಾಡುವವರಿಗೆ ಯೆಹೋವನು ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತಾಡಿದ್ದಾನು. ಮೋಶೆದಲ್ಲೇ ಮಾತಾಡ್ತಾನ, ನಮ್ಮ ಮೂಲಕವೂ ಆತನ ಮಾತಾಡಲಿಲ್ಲವೇ ಎಂದು ಹೇಳಿಕೊಂಡರು. ಇವ್ರ ತಲೆ ಕೂಡ ದೇವ್ರು ಮಾತಾಡ್ತಿರ್ತಾನ. ಅಂದ್ರೆ ಇವ್ರು ಪ್ರವಕ್ತಿಗಳೇ, ಇವರು ದೇವ್ರಿಗೆ ಕನೆಕ್ಟ್ ಆಗಿರ್ತಾರ, ಇವರು ಪ್ರಾರ್ಥನೆ ಮಾಡ್ತಿರ್ತಾರ, ಇವರು ಪ್ರವಚನವನ್ನು ಹೇಳ್ತಿರ್ತಾರ. ಆದ್ರೆ ಇವ್ರೇನ್ ಅನ್ಕೊಂತಾರ, ಮೋಶೆ ಈ ಮಾತೆ ನಾವ್ ಇದಕ್ಕೆ ಕೇಳ್ಬೇಕು, ನಾವು ಕೂಡ ದೇವ್ರು ನಮ್ಮ ಹತ್ರ ಕೂಡ ಮಾತಾಡ್ತಾರಲ್ಲ ಅಂತ ಹೇಳಿ ಇವ್ರು ಅನ್ಕೊಂತಾರ. ನಿಮ್ಮಲ್ಲಿ ಪ್ರವಾದಿ ಇದ್ದಾರೆ, ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕೂಡ ಕಾಣಿಸ್ಕೊಳ್ಳುವೆನು, ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತಾಡುವೆನು. ಸ್ವಪ್ನದಲ್ಲಿ ಕೂಡ ಮಾತಾಡ್ತೀನಿ. ಯಾರ ಹತ್ರ? ಪ್ರವಾದಿಗಳೇ ಅದಾರ. ನಿಮ್ಮಲ್ಲಿ ಪ್ರವಾದಿಗಳು ಅದಾರ. ಮೋಶ ಐತಲ್ಲ, ಯಾರಿಗೆ ಹೇಳ್ತಾನ? ಪ್ರವಾದಿಗಳು. ನಿಮ್ಮಲ್ಲಿ ಪ್ರವಾದಿಗಳು ಅದಾರ. ಅಂದ್ರೆ ಮಿರ್ಯಾಮ್ ಕೂಡ ಪ್ರವಾದಿನೇ. ಪ್ರವಾದಿ ಹತ್ರ ನಾನು ಮಾತಾಡ್ತೇನೆ, ಅವ್ರಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸ್ಕೊಂತೀನಿ. ಸ್ವಪ್ನ ರೂಪದಲ್ಲಿ, ಸ್ವಪ್ನ ಅಂದ್ರೆ ಕನಸು ಮುಖಾಂತರ ಕೂಡ ಅವ್ರ ಹತ್ರ ಮಾತಾಡ್ತೀನಿ. ನಾನು ನಿಮ್ಮ ಹತ್ರ ಮಾತಾಡ್ತೇನೆ. ಆದ್ರೆ ಇನ್ನೊಂದು ಹೇಳ್ತಾನು, ನನ್ನ ಸೇವಕನಾದ ಮೋಶೆ ಅಂತವನಲ್ಲ, ಅವನು ನನ್ನ ಮನೆಯೆಲ್ಲ ನಂಬಿಗಸ್ತನು. ಅವನ ಸಂಗಡ ನಾನು ಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ಮಾತಾಡುವೆನು. ಅವನು ಯೆಹೋವನ ಸ್ವರೂಪವನ್ನೇ ದೃಷ್ಟಿಸುವನು. ಈಗಿರಲು ನೀವು ನನ್ನ ಸೇವಕನಾದ ಮೋಶೆಗೆ ವಿರುದ್ಧವಾಗಿ ಮಾತಾಡುವುದಕ್ಕೆ ಭಯಪಡಬೇಕಾಗಿತ್ತು ಎಂದು ಹೇಳಿ ಕೋಪಗೊಂಡು ಹೋದನು. ಆ ಮೇಘವು ದೈವದರ್ಶನ ಗುಡಾರದ ಬಳಿಯಿಂದ ಹೋದಾಗ ಆಹಾ, ಮರಿಯಮ್ಮಳಿಗೆ ತೊನ್ನೆ ಹತ್ತಿದ್ದರಿಂದ ಆಕೆ ಚರ್ಮ ಹಿಮದಂತೆ ಬೆಳ್ಳಗಾಗಿ ಹೋಗಿತ್ತು. ಆಕೆಗೆ ಏನಾಗತ್ತೆ? ಬೆಳ್ಳಗಾಗೋದಂದ್ರೆ ಅದು ಕುಷ್ಠರೋಗ ಬಂದು ಬಿಡ್ತದೆ. ಅಂದ್ರೆ ಏನಂತ ಹೇಳ್ತಾನೆ ಇಲ್ಲಿ ದೇವ್ರು? ಸರೇ, ನಿಮಗೆ ಗೊತ್ತಿರ್ಬೋದು, ನಿಮ್ಮ ಹತ್ರ ದೇವ್ರು ಮಾತಾಡ್ತಿರ್ಬೋದು, ನಿಮ್ಮ ಹತ್ರ ಇರ್ಬೋದು. ಆದ್ರೆ ಮೋಶೆನ ನಾನು ಏರ್ಪಾಡು ಮಾಡ್ಕೊಂಡಿರೋಂಥ ವ್ಯಕ್ತಿನ ನೀವು ಮಾತಾಡಬಾರ್ದು. ಮಾತಾಡಿದ್ರೆ ಏನಾಗ್ತೈತೆ? ಅದಕ್ಕ ದೇವರಿಗೆ ಸಿಟ್ಟು ಬರ್ತದೆ. ಯಾಕಂದ್ರೆ ಇರ್ಲಿ, ಯಾರು ಯೋಗ್ಯರು ಇರೋದಿಲ್ಲ. ನಾವು ಯಾರೋ ನಮ್ಮನ್ನ ದೇವ್ರು ಏರ್ಪಾటు ಮಾಡ್ಕೊಳ್ಳೋಣಂದ್ರೆ ನಾವೇನು ಯೋಗ್ಯರು ಅಂತಲ್ಲ. ದೇವ್ರ ಕೃಪೆ, ದೇವ್ರ ದಯೆ, ದೇವ್ರ ಭಿಕ್ಷೆ, ಅದು ಕನಿಕರ ನಮ್ಮ ಮೇಲೆ ತೋರಿಸ್ತಾನೆ. ಏರ್ಪಾటు ಮಾಡಿರೋಂಥ ವ್ಯಕ್ತಿನ ಯಾರು ಏನಿಸ್ಬಾರ್ದು, ಯಾರು ಹೆಂಗ್ಸಿಕ್ರಂಗೆ ಮಾತಾಡಬಾರ್ದು. ನೀವು ದರ್ಶನಗಳು ನೋಡ್ತಿರ್ಬೋದು, ನಿಮ್ಮ ಹತ್ರ ಇರ್ಬೋದು, ನಾನು ನಿಮ್ಮ ಹತ್ರ ಮಾತಾಡ್ತಿರ್ಬೋದು. ಆದರೆ ನಾನು ಏರ್ಪಾಡು ಮಾಡಿರೋಂಥ ವ್ಯಕ್ತಿದಲ್ಲಿ ನಾನು ಹೆಂಗೆ ಮಾತಾಡ್ತೀನಿ ಅಂದರೆ ಡೈರೆಕ್ಟಾಗಿ ಮುಖಾಮುಖಿಯಾಗಿ ನಾನು ಮಾತಾಡ್ತೀನಿ. ಅವ್ರಿಗೆ ನನ್ನ ಜ್ಞಾನ ತಿಳಿಸ್ತೀನಿ. ಅಂಥವ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳ್ತೀನಿ. ಅಂದರೆ ನಾವು ಹೆಂಗೆ ವಿಧೇಯತೆ ತೋರಿಸ್ಕೊಂತಿರ್ಬೇಕಂದ್ರೆ ದೇವ್ರು ಏರ್ಪಾಡು ಮಾಡಿರೋಂಥ ವ್ಯಕ್ತಿ ಬಗ್ಗೆ ನಾವು ಮಾತಾಡೋಕೆ ಹೋಗ್ಬಾರ್ದು. ಅದು ನಮಗೆ ಒಳ್ಳೇದಲ್ಲ. ಅರ್ಥೈತೆ? ಅದಕ್ಕೆ ನಮ್ಮವ್ರಿಗೆ ಗೊತ್ತಿರೋದಿಲ್ಲ. ನಮ್ಮವರಾದ್ರು ಇನ್ನೊಬ್ಬರಾದ್ರೂ ಕೂಡ ಮಾತಾಡ್ತಿದ್ರು ಕೂಡ ಅವ್ರಿಗೆ ಜ್ಞಾನ ಇಲ್ಲ. ಆದರೂ ನಾವು ಅವ್ರ ಪ್ರಭಾ ಕ್ಷಮಿಸು ಪ್ರಭಾ ಅಂತೇಳಿ ನಾವು ಅವ್ರಿಗೆ ಸಲುವಾಗ ಕ್ಷಮಾಪನ ಕೇಳ್ಬೇಕು. ಅರ್ಥೈತೆ? ಎಂಥ ವ್ಯಕ್ತಿ ಆದ್ರೂ ಕೂಡ ದೇವ್ರು ಏರ್ಪಾటు ಮಾಡ್ಕೊಳ್ಳೋದಂದ್ರೆ ಆ ವ್ಯಕ್ತಿ ಪಕ್ಷ ಯಾರು ಇರ್ತಾರ? ದೇವ್ರು ಇರ್ತಾನೆ. ದೇವ್ರ ಉಗ್ರತೆ ಅವ್ರ ಮೇಲೆ ಬರುತ್ತೆ. ಸ್ಪಾಟಾಗಿ ದೇವ್ರವ್ರಿಗೆ ತೋರಿಸ್ತಾರೆ. ಅದಕ್ಕೆ ಬಹು ಜಾಗೃತವಾಗಿರ್ಬೇಕು. ಅದಕ್ಕೆ ನಾವು ಹೆಂಗಿರ್ಬೇಕಂದ್ರೆ ಇನ್ನೊಬ್ಬರು ಸರಿ ದೇವ್ರು ನಿನ್ನ ಕೃಪೆ ಕೊಟ್ಟಾರ, ಸರಿಯಪ್ಪ ನೀನು ಮಾಡು, ಅವನ ನಿನಗೆ ತೋಡ್ಪಾಟ ಅಂದಿಸ್ತೀವಿ, ನಾವೆಲ್ಲರೂ ಕಲಿತು ಮಾಡೋಣ ಅನ್ನೋ ಒಂದು ಮನಸ್ಸು ಇರಬೇಕು. ಯಾಕಂದ್ರೆ ಇಲ್ಲಿ ತಂದೆಗೆ ಕುಮಾರನಿಗೆ ಪರಿಶುದ್ಧಾತ್ಮಗೆ ಅದೇ ಇರೋದು. ಆತ್ಮಯ ಪಡಿಸಿ ಇವ್ರು ಆತ್ಮಯ ಪಡಿಸ್ತಾನ. ತಂದೆ ಪರಿಶುದ್ಧಾತ್ಮಯ ಪಡಿಸಿ ಪರಿಶುದ್ಧಾತ್ಮ ಯೇಸುವನ್ನ ಪಡಿಸ್ತಾನ. ಇವ್ರಲ್ಲಿ ಯಾರಲ್ಲಿ ಕೂಡ ಇದಿಲ್ಲ. ನೀನಂತ ಆಮೇನ್. ಹಲ್ಲೆಲೂಯಾ. ಈ ರೀತಿ ಗುಣಗಳಿಗೆ ನಾವಿರ್ಬೇಕು. ಅವಾಗ ದೇವ್ರ ಆಶೀರ್ವಾದ ಇನ್ನೂ ನಮಗೆ ನೀನು ಎಷ್ಟು ತಗ್ಗಿಸ್ಕೊಂತೀವೋ ಅಷ್ಟು ದೇವ್ರು ಹೆಚ್ಚಿಸ್ತಾನಂತ. ಆಮೇನ್. ಹಲ್ಲೆಲೂಯಾ. ಅದು ದೇವ್ರ ಗೊಪ್ಪ ಭಾಗ್ಯ. ಅದು ದೇವ್ರು ನಮಗೇನು ಕೊಟ್ಟರು ಕೂಡ ನಂದಲ್ಲ ದೇವ್ರ ಕೃಪೆ ಇದೆ. ನಂದಲ್ಲ ದೇವ್ರ ಕೃಪೆ ಅನ್ನೋದು. ನಾವೆಷ್ಟು ದೇವ್ರ ಕೃಪೆ ಮೇಲೆ ಆಧಾರ ಆಗ್ತೀವೋ
ಅಷ್ಟು ದೇವ್ರು ನಮ್ಮನ್ನು ಆಶೀರ್ವದಿಸ್ತಾನೆ, ಅಷ್ಟು ದೇವ್ರು ನಮ್ಮನ್ನು ಮಹಿಮೆಪಡಿಸ್ತಾನೆ. ನಮ್ಮ ರಕ್ಷಣೆ ಕಾರ್ಯದಲ್ಲಿ ಕೂಡ ದೇವರ ತ್ರಿಯೇಕ ದೇವ್ರದ್ದು ಆ ಒಂದು ಕಾರ್ಯ ಐತೆ. ಯಾಕಂದ್ರೆ ಈ ಸ್ವಾಮಿ ತಂದೆಯಾದ ದೇವ್ರು ಏನಂತ ಹೇಳ್ತಾನ, ನಾನು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನು ನಮ್ಮವರು ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನು ಕೊಟ್ಟನು. ದೇವ್ರ ಏನ್ ಮಾಡೋಣ, ತಂದೆಯಾದ ದೇವ್ರ ಮಾಡೋಣ, ಲೋಕನ ಪ್ರೀತಿಸ್ತಾನ. ಲೋಕ ಅಂದ್ರೆ ಯಾರು? ನಾವೇ. ನಮ್ಮನ್ನೆಲ್ಲರೂ ದೇವ್ರು ಪ್ರೀತಿಸ್ತಾನ, ಆತ ಪ್ರೀತಿಸ್ತಾನ. ನಾವು ಪಾಪಿಗಳ ಅಂತ ಗೊತ್ತಿದ್ದು ದೇವ್ರು ನಮ್ಮನ್ನು ಪ್ರೀತಿಸ್ತಾನ. ರಕ್ಷಣಾ ಕಾರ್ಯ ಹೆಂಗ್ ಮಾಡ್ತಾವ ನೋಡು, ತ್ರಿಯೇಕ ದೇವರು ಇನ್ವಾಲ್ವ್ಮೆಂಟ್ ಐತೆ ನಮ್ಮ ರಕ್ಷಣೆದಲ್ಲಿ. ನಾವು ರಕ್ಷಣೆ ಹೊಂದಬೇಕಂದ್ರೆ ಅರ್ಥ ಆಯ್ತಾ? ಒಂದು ತಂದೆಯಾದ ದೇವ್ರು ನಮ್ಮನ್ನು ಪ್ರೀತಿಸ್ತಾನ, ನಾವು ಪಾಪಿಗಳು, ನಾವು ತಂದೆ ಸತ್ತ ಸೇರಕ್ ಆಗೋದಿಲ್ಲ. ಇವ್ ದೇವ್ರ ಏನ್ ಮಾಡೋಣ, ಆತೇ ಮಾನವನಾಗಿ ಯೇಸು ಸ್ವಾಮಿ ರೂಪದಲ್ಲಿ ಶರೀರಧಾರಿಯಾಗಿ ತನ್ನ ಮಗನನ್ನು ಕಳ್ಸಾನ. ಆತ ಬಂದು ಏನು ಮಾಡೋಣ, ನಮ್ಮ ಪಾಪ ಭಾರಗಳೆಲ್ಲ ಆತ ಓದಿ ನಮ್ಮನ್ನ ಏನ್ ಮಾಡೋಣ, ತಂದೆ ತಲ್ಲಿ ನಾವು ಏಕವಾಗಿರ್ಬೇಕು. ನಾವು ತಂದೆ ತಲ್ಲಿ ನಾವು ಹೋಗಿ ಆತನೊಂದಿಗೆ ನಾವು ಸಾವಾಸದಲ್ಲಿ ಇರ್ಬೇಕಂತೇಳಿ ಆ ನಿತ್ಯ ಜೀವಕ್ಕೆ ಮಾರ್ಗ ಯಾರು ತೆರೆದಾರ? ಕ್ರಿಸ್ತನು. ನಾನೇ ಮಾರ್ಗ ಅಂತ ಹೇಳೋದು, ಹೌದಲ್ಲ? ಪ್ರೀತಿಸಿರೋದು ಯಾರು ನಮ್ಮನ್ನ? ತಂದೆ. ನಮ್ಮ ಸಲ ಪ್ರಾಣ ಕೊಟ್ಟಿರೋದು ಯಾರು? ಕುಮಾರನು. ಅರ್ಥ ಆಯ್ತಾ? ಈ ತಂದೆ ಪ್ರೀತಿಸನ, ಕುಮಾರನು ನಮ್ಮ ಸಲ ಪ್ರಾಣ ಕೊಟ್ಟನ. ನಾವು ಅದನ್ನ ನಮ್ಮ ಪಾಪಗಳ ಪರಿಹಾರಕ್ಕಾಗಿ ನಾವು ಕ್ರಿಸ್ತನ್ ನಂಬಬೇಕು ಅನ್ನೋ ಮನಸ್ಸು ನಮ್ಗೆ ಯಾರು ಕೊಡ್ತಾರೆ ಗೊತ್ತಾ? ಪರಿಶುದ್ಧಾತ್ಮ ದೇವರು. ಆಮೇಲೆ ಪರಿಶುದ್ಧಾತ್ಮ ಕಾರ್ಯ ಇಲ್ದಂಗೆ ಯಾರು ಕೂಡ ನಂಬೋದಿಲ್ಲ. ಪಾಪ ಅರಿವೇ ಬರೋದಿಲ್ಲ ಅಂತ ನಮಗೆ. ನಾನು ಪಾಪಿ, ನನ್ನಲ್ಲಿ ಪಾಪ ಐತೆ, ನಾನು ಈ ಪಾಪನ ತೊಳ್ಕೋಬೇಕು, ನಾನು ಕ್ರಿಸ್ತ ರಕ್ತದಿಂದ ತೊಳೆಯಲ್ಪಟ್ರೆ ನನ್ನ ಪಾಪ ಪರಿಹಾರ ಆಗ್ತದೆ ಅಂತ ಅರಿವು ನಮಗೆ ಯಾರು ತರ್ತಾರಂತ? ಪರಿಶುದ್ಧಾತ್ಮ ದೇವರೇ ನಮಗೆ ತರ್ತಾನಂತ. ಪರಿಶುದ್ಧಾತ್ಮ ಕಾರ್ಯ ಇಲ್ದಂಗೆ ನಾವು ಯಾರು ರಕ್ಷಣೆದಲ್ಲಿ ಬರಕ್ ಸಾಧ್ಯನೇ ಇಲ್ಲ. ನಮ್ಮ ರಕ್ಷಣಾ ಕಾರ್ಯದಲ್ಲಿ ಕೂಡ ತ್ರಿಯೇಕ ದೇವರು ಇನ್ವಾಲ್ವ್ಮೆಂಟ್ ಐತೆ. ನೋಡು, ಅದನ್ನೊಂದು ಮಾತ್ರ ನಿನ್ಗೆ ಓದಿಸ್ತೀನಿ. ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 7ನೇ ವಚನ. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿವು ಹುಟ್ಟಿಸುವನು. ಯಾರು ಹುಟ್ಟಿಸ್ತಾರ? ಪರಿಶುದ್ಧಾತ್ಮ ದೇವರು. ಏನ್ ಹುಟ್ಟಿಸ್ತಾನ? ಪಾಪ, ನೀತಿ, ನ್ಯಾಯ ತೀರುವಿಕೆ. ಪಾಪ ನಮ್ಮಲ್ಲಿ ಐತೆ, ನಾವು ಪಾಪ ತೊಳ್ಕೋಬೇಕಂತ ಕೂಡ ಯಾರು ಹುಟ್ಟಿಸ್ತಾರ? ಪರಿಶುದ್ಧಾತ್ಮ ದೇವರು. ನ್ಯಾಯ ತೀರ್ಪು ಐತೆ ಅಂತ ಕೂಡ ಯಾರು ಹುಟ್ಟಿಸ್ತಾರ? ಪರಿಶುದ್ಧಾತ್ಮ ದೇವರು. ಆ ನ್ಯಾಯ ತೀರ್ಪಿನಲ್ಲಿ ನಾವು ಇರಬಾರ್ದು, ಅದ್ರಾಗಿದ್ದ ನಾವು ತಪ್ಪಿಸ್ಕೋಬೇಕು, ನಮ್ಮ ಪಾಪಗಳು ಪರಿಹಾರ ಮಾಡ್ಕೋಬೇಕು. ನಾನು ಪಾಪಿ ಅಂತ ಹೇಳಿ ನಮ್ಗೆ ಅರಿವು ಹುಟ್ಟಿಸೋದು ಯಾರು? ಪರಿಶುದ್ಧಾತ್ಮ ದೇವರು. ಆಮೇಲೆ ಹಲ್ಲೆಲೂಯಾ. ತಂದೆ ನಮ್ಮನ್ನು ಪ್ರೀತಿಸನ, ಕುಮಾರ ನಮ್ಮ ಸಲ ಪ್ರಾಣ ಕೊಟ್ಟಾನ. ಅದನ್ನ ಪಾಪನ ಒಪ್ಸೋದು ಯಾರು? ಪರಿಶುದ್ಧಾತ್ಮ ದೇವರು. ಅಸಲು ನಾವು ರಕ್ಷಣೆ ಬರಕ್ ನಾವ್ ಏನು ಮಾಡಿಲ್ಲ. ಹೌದೇ, ನಾವೇನು ಮಾಡಿಲ್ಲ ನೋಡು, ಎಲ್ಲ ದೇವ್ರು ಮಾಡೋಣ. ತಂದೆನೇ ನಮ್ಮನ್ನು ಪ್ರೀತಿಸನ, ನಾವು ಪಾಪಗಳನ್ನು ಗೊತ್ತಿದ್ದು ನಮ್ಮನ್ನು ಪ್ರೀತಿಸನ, ನಮ್ಮ ಸಲ ಆತೇ ಬಂದು ಪ್ರಾಣ ಕೊಟ್ಟಾನ. ಮತ್ತೆ ಅದನ್ನ ಒಪ್ಪಿಸೋದು ಕೂಡ ಪರಿಶುದ್ಧಾತ್ಮ ದೇವರು ಮಾಡ್ತಾನ. ಇಷ್ಟು ಗొప్ప ಕಾರ್ಯ ದೇವರು ಮಾಡೋಣ. ರಕ್ಷಣಾ ಕಾರ್ಯದಲ್ಲಿ ಕೂಡ ತ್ರಿಯೇಕ ದೇವರು, ಆ ತ್ರಿಯೇಕ ದೇವರಲ್ಲಿದ್ದನೇ ನಾವು ರಕ್ಷಣಾ ಕಾರ್ಯದಲ್ಲಿ ಬಂದಿರೋದು. ಪರಿಶುದ್ಧಾತ್ಮ ದೇವರು ಇವೆಲ್ಲ ನಮ್ಮ ಒಳಗದನ. ಅದಕ್ಕೆ ನಾವು ಬಂದು ಕುತ್ಕೊಂಡಿರೋದು ಇವಾಗ. ಆಮೇನ್. ಹೌದೇ ಇಲ್ಲ? ಪರಿಶುದ್ಧಾತ್ಮ ದೇವ್ರು ನಮ್ಮ ಒಳಗೆ ಇಲ್ಲಂದ್ರೆ ನಾವು ಕ್ರಿಸ್ತನಂತ ಒಪ್ಕೊಳ್ಳೋದಿಲ್ಲ. ಅರ್ಥ ಆಯ್ತಾ? ಪರಿಶುದ್ಧಾತ್ಮ ದೇವ್ರು ನಮ್ಮ ಒಳಗೆ ಅದಾನ ಅಂತ ಹೇಳಿ ಅದನ ಇಲ್ಲ? ಪಕ್ಕನ ನಮ್ಮ ಒಳಗೆ ಅದನ ಇಲ್ಲ? ನನ್ನೊಳಗೆ ಅದನ ಇಲ್ಲ? ಅದನ ಪಕ್ಕನ? ಇನ್ನ ಪಕ್ಕ ಅದನ ಇಲ್ಲ ಅಂತ ನಾನು ನಿಮ್ಗೆ ರುಜು ಮಾಡಲ್ಲ. ಪಕ್ಕ ನಿಮ್ಮ ಒಳಗೆ ನನ್ನ ಪರಿಶುದ್ಧಾತ್ಮ ದೇವ್ರು ನನ್ನ ಒಳಗೆ ಎದ್ದೇ ಅದಾನಂತ ಇನ್ನ ಕನ್ಫರ್ಮೇಶನ್ ಮಾಡಂಗ್ ಮಾಡಲ್ಲ. ನಾನು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀರಾ? ಯೇಸು ಕ್ರಿಸ್ತನ ಶಾಪಗ್ರಸ್ತನ ಅಂತ ಯಾರು ಹೇಳ್ತೀರಿ? ಗುಂಡೆ ಜಲ್ಲರ್ ಅಂತಲ್ಲ? ಯೇಸು ಕ್ರಿಸ್ತನ ಶಾಪಗ್ರಸ್ತನ ಅಂತ ಯಾರು ಹೇಳ್ತೀರಿ? ಯಾರು ಹೇಳೋದಿಲ್ಲ ಅಂದ್ರೆ ಪರಿಶುದ್ಧಾತ್ಮ ದೇವ್ರು ನಿಮ್ ಒಳಗದನಂತ ಅರ್ಥ. ಆಮೇನ್. ಹಲ್ಲೆಲೂಯಾ. ನೋಡ್ರಿ, ಅದನ್ನ ನಾನು ನಿಮ್ಗೆ ಒಂದು ವಚನ ಓದಿಸ್ತೀನಿ. 1ನೇ ಕೊರಿಂಥಿ ಪತ್ರಿಕೆ 12ನೇ ಅಧ್ಯಾಯ 3ನೇ ವಚನ. ದೇವರ ಆತ್ಮನ ಪ್ರೇರಣೆಯಿಂದ ಮಾತಾಡುವ ಯಾವ ಮನುಷ್ಯನಾದರೂ ಯೇಸು ಕ್ರಿಸ್ತನನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ, ಮತ್ತು ಪವಿತ್ರಾತ್ಮ ಪ್ರೇರಣೆಯಿಂದಲೇ ಹೊರತು ಯಾವನು ಮನುಷ್ಯನಾದರೂ ಯೇಸುವನ್ನು ಕರ್ತನೆಂದು. ಆಮೆನ್. ಹಲ್ಲೆಲೂಯಾ.
ಪವಿತ್ರಾತ್ಮ ಪ್ರೇರಣೆಯಿಂದಲೇ ಹೊರತು ಯೇಸು ಸ್ವಾಮಿ ಕರ್ತನಂತೇಳಿ ಯಾರು ಹೇಳ್ತಾರೆ ಗೊತ್ತಾ? ಪರಿಶುದ್ಧಾತ್ಮ ದೇವರು ಒಳಗಿರನೆ ಯೇಸು ಸ್ವಾಮಿ ದೇವ್ರ ಅಂತ ಹೇಳ್ತಂತ. ಈಗ ನಾವು ಯೇಸು ಸ್ವಾಮಿ ದೇವ್ರ ಅಂತ ಹೇಳ್ತೀವ? ಯೇಸು ಸ್ವಾಮಿ ದೇವ್ರ? ಯೇಸು ಸ್ವಾಮಿ ದೇವ್ರ? ದೇವರು ಹೌದಾ? ಇಲ್ಲ. ಯೇಸು ಸ್ವಾಮಿ ದೇವ್ರೆ. ಯೇಸು ಸ್ವಾಮಿ ಶಾಪಗ್ರಸ್ತನ ಅಲ್ಲ. ಎದಕ್ಕೆ ನಾವು ಶಾಪಗ್ರಸ್ತ ಅಂತ ಹೇಳ್ತಿಲ್ಲ ಅಂದ್ರೆ, ಪರಿಶುದ್ಧಾತ್ಮ ದೇವರು ಒಳಗಿರೋ ಯಾರು ಯೇಸು ಸ್ವಾಮಿನ ಶಾಪಗ್ರಸ್ತನ ಅಂತ ಅನ್ನೋದಿಲ್ಲ. ಅವನ ಅಂದನಂದ್ರೆ ಅವನಲ್ಲಿ ಏನಿಲ್ಲ, ಪರಿಶುದ್ಧಾತ್ಮ ದೇವರು ಇಲ್ಲ ಅಂತ ಅರ್ಥ. ನಾವು ಅನ್ನತಿಲ್ಲ ಅಂದ್ರೆ, ನಮ್ಮ ಮನಸ್ಸಾಕ್ಷಿ ಅದಕ್ಕೆ ಒಪ್ತಿಲ್ಲ ಅಂದ್ರೆ, ಪರಿಶುದ್ಧಾತ್ಮ ದೇವರು ನಮ್ಮೊಳಗೆ ನಿವಾಸಿಸ್ತದನ. ಆಮೇಲೆ ಇದು ನಿಶ್ಚಯ. ನಾವು ಯೇಸು ಸ್ವಾಮಿನ ದೇವಾ, ನಿನ್ ಕರ್ತ, ನಿನ್ ರಕ್ಷಣ, ನನ್ನ ತಂದೆ, ನನ್ನ ರಕ್ಷಕನಂತೇಳಿ ನಾವು ಆರಾಧಿಸ್ತಾ ಇದೀವಿ ಅಂದ್ರೆ ಅದು ಪರಿಶುದ್ಧಾತ್ಮ ಪ್ರೇರಣೆ ಇಲ್ಲದೆ ಹೊರತು ಯಾವ ಮನುಷ್ಯನದ ಆ ರೀತಿ ಹೇಳೋದಿಲ್ಲ ಅಂತ. ದೇವ್ರನ್ನ ಪ್ರಾರ್ಥಿಸ್ತಾ ಇದೀವಿ ಅಂದ್ರೆ ಕೂಡ ಪರಿಶುದ್ಧಾತ್ಮ ಪ್ರೇರಣೆ ಇದ್ದೇನೆ. ನಾವು ಯೇಸು ಸ್ವಾಮಿನ ತಂದೆ ಅಂತ ಕರಿತಾ ಇದೀವಿ ಅಂದ್ರೆ ಕೂಡ ಪರಿಶುದ್ಧಾತ್ಮ ಪ್ರೇರಣೆ, ನನ್ನ ರಕ್ಷಕನಂತ ಕರಿತಾ ಇದೀವಿ ಅಂದ್ರೆ ಕೂಡ ಯಾರಿಂದ? ಪರಿಶುದ್ಧಾತ್ಮ ಪ್ರೇರಣೆ ಇದ್ದೇನೆ. ನಮ್ಮ ರಕ್ಷಣದಲ್ಲಿ ಕೂಡ ತ್ರಿಯೇಕ ದೇವರದು ಇನ್ವಾಲ್ವ್ಮೆಂಟ್ ಐತಿ. ನಾವು ಪಾಪಿಗಳು, ನಾವು ಪಾಪ ಸ್ವಭಾವದವರು ದೇವ್ರ ಹತ್ರ ಹೋಗಕ್ ಆಗೋದಿಲ್ಲ. ಅದಕ್ಕೆ ತಂದೆ ಏನ್ ಮಾಡೋಣ, ತಾನೇ ಮಾನವನಾಗಿ ಬಂದು ಕುಮಾರನಾಗಿ ಬಂದು, ಕುಮಾರನ ಅಂದ್ರೆ ಏನ್ ಗೊತ್ತಾ? ಕುಮಾರನ ಅಂದ್ರೆ ನಾಮದೇಹ. ಕುಮಾರನ ಅಂದ್ರೆ ಮಗ ಅಂತ ಅರ್ಥ ಅಲ್ಲ. ಯೇಸು ಸ್ವಾಮಿ ನಾಮದೇಹನೇ ಕುಮಾರನ ಅಂತ ಅರ್ಥ ಆಯ್ತು. ಕುಮಾರನು ಅಂದ್ರೆ ಏನ್ ಗೊತ್ತಾ? ಇವಾಗ ನಾವೆಲ್ಲರೂ ದೇವ್ರ ಕುಮಾರರೇ. ಈ ಪ್ರಪಂಚದಾಗಿರೋ ಪ್ರತಿಯೊಬ್ಬರು ದೇವ್ರ ಮಕ್ಕಳೇ, ಎಲ್ಲರೂ ಪಾಪಗಳೇ. ಆದ್ರೆ ದೇವ್ರು ಹೆಂಗ್ ಜೀವಿಸ್ಬೇಕು ಅನ್ಕಂದ್ರೆ ಹಂಗ ಜೀವಿಸ್ತಿಲ್ಲ ಮಾನವರು. ಅದಕ್ಕೆ ದೇವ್ರ ಏನ್ ಮಾಡೋಣ ಗೊತ್ತಾ? ನಾವು ಕುಮಾರರು, ನಾವು ಮಕ್ಕಳು, ನಾವು ಜೀವಿಸ್ತಿಲ್ಲ. ಅದಕ್ಕೆ ದೇವ್ರೇ ಕುಮಾರನಾಗಿ ಬಂದು ತಾನು ಹೆಂಗ್ ಜೀವಿಸ್ಬೇಕಂತ ಹೇಳೋಣ ಹಂಗ ಜೀವಿಸೋಣ. ಆಮೇಲೆ ನಾವು ಕುಮಾರರು, ನಾವು ಮಕ್ಕಳು, ನಾವು ಜೀವಿಸಿಲ್ಲ. ಅದಕ್ಕೆ ದೇವ್ರೇ ಕುಮಾರನಾಗಿ ಬಂದು ಆತ ಹೆಂಗ್ ಜೀವಿಸ್ಬೇಕು ಅನ್ಕೊಂಡ್ರೆ ತನ್ನ ಚಿತ್ತ ಏನಾಯ್ತು ಅದ್ರ ಪ್ರಕಾರ ಯೇಸು ಸ್ವಾಮಿ ಬಂದು ಜೀವಿಸಿ ನಮಗೇನ್ ಮಾಡೋಣ, ಹಿಂಗ್ ಜೀವಿಸ್ಬೇಕು ನೋಡ್ರಿ ಅಂತೇಳಿ ನಮಗೆ ತೋರ್ಸೋಣ. ಇವಾಗ ಆ ಜೀವಿಸಕ ದೇವ್ರ ಏನ್ ಮಾಡೋಣ, ಪರಿಶುದ್ಧಾತ್ಮ ದೇವ್ರು ನಮ್ಮೊಳಗಿದ್ದು ಆತ ನಮ್ಮ ಹಂಗ ಜೀವಿಸಂಗ ಮಾಡ್ದ, ನಡೆಸ್ದ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತು? ಅದು ತ್ರಿಯೇಕ ದೇವರದು ಗುಣಲಕ್ಷಣಗಳು. ಎಲ್ಲ ಸಮಾನತ್ವ ಐತಿ, ಏಕತ್ವ ಐತಿ. ಅರ್ಥ ಆಯ್ತು? ತಂದೆನೂ ಬೇರೆ ಇಲ್ಲ, ಕುಮಾರನೂ ಬೇರೆ ಇಲ್ಲ, ಪವಿತ್ರಾತ್ಮನು ಬೇರೆ ಇಲ್ಲ. ಇವರೆಲ್ಲರಲ್ಲಿ ಏಕತ್ವ ಐತೆ. ಇವ್ರು ಮೂವರು ಕಲ್ತು ರಕ್ಷಣಾ ಕಾರ್ಯ ಮಾಡ್ಯಾರ. ಈ ಮೂವರಲ್ಲಿದ್ದೇನೆ ನಾವು ಪರಲೋಕ ರಾಜ್ಯಕ್ಕೆ ಸೇರೋದು. ಆಮೇಲೆ ತಂದೆ ನಮ್ಮನ್ನು ಪ್ರೀತಿಸೋಣ, ಕುಮಾರ ನಮ್ಮ ಸಲ ಪ್ರಾಣ ಕೊಟ್ಟನ, ಪರಿಶುದ್ಧಾತ್ಮ ದೇವರು ಅದನ್ನು ಒಪ್ಪಿಸಿ ನಮ್ಮನ್ನ ರಕ್ಷಣೆಯಲ್ಲಿ ನಡೆಸಿ ನಿತ್ಯ ಜೀವಕ್ಕೆ ಮಾರ್ಗವಾಗಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ಬೇಸ್ ಸ್ಪಷ್ಟವಾಗಿ ಯೂಟ್ಯೂಬ್ನಾಗಿರುತ್ತೆ, ಕೇಳ್ರಿ.